ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ದಿ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ನಲ್ಲಿ ಇವತ್ತು ಕೆಎಸ್ಆರ್ಟಿಸಿ ನೌಕರರ ಕೂಟದ ರಾಜ್ಯಾಧ್ಯಕ್ಷರಾದಂಥ ಆರ್ ಚಂದ್ರಶೇಖರ್ ಇದ್ದಾರೆ. ಸಾರಿಗೆ ನೌಕರರ ಹಲವು ಬೇಡಿಕೆಗಳ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಅದು ವಿಫಲ ಆಗಿರುವಂಥದ್ದು. ಅದರ ಜೊತೆಗೆ ಸಾರಿಗೆ ನೌಕರರ ಕೂಟ ಒಂದು ಕಡೆ ಆದರೆ ಜಂಟಿ ಕ್ರಿಯಾ ಸಮಿತಿ ಮತ್ತೊಂದು ಸಂಘಟನೆ ಇರುವಂಥದ್ದು. ಈಗ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಸಾರಿಗೆ ನೌಕರರ ಕೂಟದ ಅಧ್ಯಕ್ಷರಾದಂಥ ಕೆಎಸ್ಆರ್ಟಿಸಿ ನೌಕರರ ಕೂಟದ ಅಧ್ಯಕ್ಷರಾದಂಥ ಆರ್ ಚಂದ್ರಶೇಖರ್ ಅವರು ಮುಂದಿನ ನಡೆ ಏನಿದೆ, ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಏನು ಗಡುವನ್ನು ಕೊಟ್ಟಿದ್ದಾರೆ, ಈ ಸಂಬಂಧಪಟ್ಟಂತೆ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಮ್ಮ ಜೊತೆ ಚಂದ್ರಶೇಖರ್ ಅವರು ಮಾತಾಡ್ತಾರೆ. ಚಂದ್ರಶೇಖರ್, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು ಸರ್. ಸಾರಿಗೆ ನೌಕರರ ಬೇಡಿಕೆ ಹಲವು ವರ್ಷಗಳಿಂದ ಇರುವಂಥದ್ದು. ಈಗ ಮೊನ್ನೆ ರೀಸೆಂಟಾಗಿ ಅಂದರೆ ಕಳೆದ ಕೆಲ ದಿನಗಳಿಂದ ನೀವು ಸಭೆಯನ್ನು ಮಾಡಿದ್ರಿ. ಸಭೆ ಫೈಲೂರ್ ಆಗಿರುವಂಥದ್ದು. ಈಗ ಮುಂದಿನ ತೀರ್ಮಾನ ಏನಿದೆ ಸರ್? ಈಗ ಇದು ವಿಚಾರ ಏನಂದರೆ, ನಾವು ಈ ಬೇಡಿಕೆಗಳನ್ನೋದು ವಿಚಾರದಲ್ಲೇ ನಾವು ಒಂದು ಸ್ವಲ್ಪ ನಾವು ಜಂಟಿ ಕ್ರಿಯಾ ಸಮಿತಿಯವ್ರಿಗೂ ಮತ್ತು ಕೂಟ ಮತ್ತು ಒಕ್ಕೂಟಕ್ಕಿರುವ ಡಿಫ್ರೆನ್ಷಿಯೇಷನ್ ಸರ್. ಇಲ್ಲಿ ಬೇಡಿಕೆ ಏನಂದರೆ, ಒಂದು ಸಮಸ್ಯೆಯನ್ನು ಯಾವತ್ತೂ ಅಷ್ಟೇ ಶಾಶ್ವತವಾಗಿ ನಿವಾರಣೆ ಮಾಡೋದ್ರ ಬಗ್ಗೆ ನಾವು ಯಾವುದೇ ಸಂಘಟನೆ ನಾಯಕರುಗಳು ಚಿಂತನೆಗಳನ್ನ ಮಾಡಬೇಕು ಸರ್. ಆ ಸಮಸ್ಯೆನೇ ಇಟ್ಕೊಂಡಿದ್ರೇ ಇನ್ನೊಂದು ಸಮಸ್ಯೆಗಳಿಗೆ ನಾವು ಸ್ಪಂದಿಸೋಕ್ಕೆ ಟೈಮ್ ಸಿಗಲ್ಲ. ಯಾಕಂದರೆ ನಾವು ಸಾರಿಗೆ ನೌಕರರಂದರೆ ಪ್ರತಿದಿನ ಒಂದೊಂದು ಸಮಸ್ಯೆಗಳನ್ನ ಎದುರಿಸ್ಕೊಂಡು ಹೋಗ್ತಾ ಇರೋದು. ಈಗ ಎಕ್ಸಾಂಪಲ್ಲು ನಮಗೆ ಈಗ ದೊಡ್ಡ ಮಟ್ಟದಲ್ಲಿ ಈಗ ಬರ್ತಾ ಇರೋ ವಿಚಾರ ಸಮಸ್ಯೆ ಎದುರಾಗೋದಂದರೆ, ಮುಂದಿನ ಫ್ಯೂಚರ್ ನಾವು ಲೆಕ್ಕಾಚಾರ ಮಾಡಿಕೊಂಡ್ರೆ ಎಲ್ಲ EV ಬಸ್ಸುಗಳು ಬರ್ತಾ ಇದ್ದಾವೆ ಸರ್. EV ಬಸ್ಸುಗಳ ಅಬ್ಬರ ಹೆಂಗಿದೆ ಅಂದರೆ, ಈಗಾಗಲೇ ನಮಗೆ BMTCಯಲ್ಲಿ ಸುಮಾರು 1800+ ಆಗಿಬಿಟ್ಟಿದ್ದಾವೆ. 16 to 17 ಡಿಪೋಗಳನ್ನ ನಾವು EV ಬಸ್ಸುಗಳಿಗೆ ಬಿಟ್ಕೊಟ್ಟಿದ್ದೀವಿ. ಆ್ಯಂಡ್ ಅಗೇನ್ KSRTCಯಲ್ಲಿ ಒಂದು 100 ಇದ್ದಾವೆ. ಅಗೇನ್ ಈಗ ಗೌರ್ಮೆಂಟಿಂದ FAME 2 ಅಡಿಯಲ್ಲಿ ಏನು ಮಾಡಿದೆ, 4500 EV ಬಸ್ಸುಗಳು ಬರ್ತಾ ಇದ್ದಾವೆ. ಈ EV ಬಸ್ಸುಗಳೆಲ್ಲ ಬರೋದಂದರೆ, EV ಬಸ್ ಬರೋದ್ರಿಂದ ನಮ್ಮ ಸಂಸ್ಥೆಗೇನು ಲಾಭ ಇಲ್ಲ ಸರ್. ಏನಾದರೂ ಪಬ್ಲಿಕ್ಕಿಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ, ಬಟ್ ಇದರಲ್ಲಿ ಸಂಸ್ಥೆಗೆ ಯಾವುದೇ ರೀತಿಯಲ್ಲಿ ಲಾಭ ಇಲ್ಲ. ಯಾಕಂದರೆ ಇದನ್ನು ಏನಂದರೆ ಒಂದು ಅಗ್ರಿಮೆಂಟ್ ಟೈಪಲ್ಲಿ ಏನಂದರೆ, ಡ್ರೈವರು ಮೇಂಟೆನೆನ್ಸ್ ಎಲ್ಲ ಅವ್ರದ್ದೇ, ಬಸ್ಸು ಮೇಂಟೆನೆನ್ಸು ಡ್ರೈವರ್ ಎಲ್ಲ ಅವ್ರದ್ದೇ, ಬರೀ ಕಂಡಕ್ಟರ್ ಮಾತ್ರ ನಾವು ಕಿಲೋಮೀಟ್ರಿಗೆ ಇಷ್ಟು ಅಂತ ಅವ್ರಿಗೆ ನಾವು ಫೇರ್ ಇದನ್ನು ಫಿಕ್ಸ್ ಮಾಡಿ ಕೊಡಬೇಕು, ಅವ್ರಿಗೆ ಚಾರ್ಜಸ್ನ ಕೊಡಬೇಕು. ಅವು ಕೆಲವು ಕಡೆ ನಾವು ಏನಾಗಿದೆ ಅಂದರೆ, ನಮಗೆ ಆ ಬಸ್ ರೆವಿನ್ಯೂಗಿಂತ ಅವ್ರು ಕಟ್ಕೊಡೋಂಥ ಇದೇ ಜಾಸ್ತಿ ಇದೆ. ಸೊ ವಾಟ್ ದ ಯೂಸ್? ಮತ್ತು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲ್ಲ ಅದರಿಂದ. ಜೊತೆಗೆ ನಮ್ಮ ಸಂಸ್ಥೆಗೆ ಅದರಿಂದ ಏನೂ ಲಾಭ ಆಗ್ತಾಯಿಲ್ಲ. ಏನು ಪಬ್ಲಿಕ್ ಸರ್ವಿಸ್ ಕೊಡ್ತಾ ಇದ್ದೀವಿ, ಓಕೆ, ಬಟ್ ನಾವೇನು ಕೇಳ್ತಾ ಇದ್ದೀವಿ, ಇಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಇನ್ನು ಫ್ಯೂಚರ್ಗೆ ಬರ್ತಾ ಇದ್ದಾವೆ ಸರ್. ನಾವು ಅದಕ್ಕೆ ಕೇಳ್ತಾ ಇರೋದು, ಈ ಸಂಬಳದ ವಿಚಾರ ನೀವು ಪ್ರತಿ 4 ವರ್ಷಕ್ಕೊಂದ್ಸಲಿ ಈ ಸಮಸ್ಯೆಗಳಿರುತ್ತೆ ಸರ್. ಸಂಬಳ ಅಂತ ಬಂದಾಗ ಈ ಒಂದು ಹೋರಾಟಗಳು, ಅದರಿಂದ ಸ್ಟ್ರೈಕುಗಳು, ಅದರಿಂದ ಪಬ್ಲಿಕ್ಗೆ ತೊಂದರೆಗಳು, ಸರ್ಕಾರಕ್ಕೆ ಮುಜುಗರ, ಜೊತೆಗೆ ಪ್ಯಾಸೆಂಜರ್ಸ್ಗೂ ತೊಂದರೆಗಳು, ಮತ್ತು ಸಂಸ್ಥೆಗೂ ಕೆಟ್ಟ ಹೆಸರುಗಳು. ನಾವು ಈ 2020ಇಂದ ಈ ಕಡೆಗೆ ನಾವೇನು ಕೇಳ್ತಾ ಇದ್ದೀವಿ, ಬೇರೆ ನಿಗಮ ಮಂಡಳಿಗಳು, ಈಗ ಸರ್ಕಾರದಲ್ಲಿ ಸುಮಾರು 76 ನಿಗಮ ಮಂಡಳಿ ಇದೆ. 76 ನಿಗಮ ಮಂಡಳಿಯಲ್ಲಿ KEB, BWSSB ಆ್ಯಂಡ್ KSRTC ಇವು ನಾವು 3 ಮಾತ್ರನೇ ಅಗ್ರಿಮೆಂಟ್ ಸಿಸ್ಟಮಲ್ಲಿ ಇರೋದು ಸರ್. ಬಾಕಿ ಎಲ್ಲ ಕಾರ್ಪೊರೇಷನ್ಸು ಬಂದು ಗೌರ್ಮೆಂಟ್ ಎಂಪ್ಲಾಯೀಸ್ ಪೇ ಸ್ಕೇಲ್ನ ಅಡಾಪ್ಟ್ ಮಾಡ್ಕೊತಾರೆ. ಸೊ ನಾವೇನು ಕೇಳ್ತಾ ಇದ್ದೀವಿ, KEB ಆಲ್ರೆಡಿ ದೇ ಆರ್ ಸರ್ಕಾರಿ ನೌಕರಿಗಿಂತ 15-16% ಜಾಸ್ತಿ ಇದ್ದಾರೆ. BWSS ಆಲ್ಸೋ ಅವರು ಸರ್ಕಾರಿ ನೌಕರಿಗಿಂತ ಜಾಸ್ತಿ ಇದ್ದಾರೆ. ಸೊ ಅವರು ಸರ್ಕಾರಿ ನೌಕರು ಸಂಬಳ ಕೊಡಿ ಅಂತ ಅವ್ರು ಬರೋಲ್ಲ. ಬಟ್ ನಾವು ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಕಷ್ಟ ಮತ್ತು ಒತ್ತಡದಲ್ಲಿ ಕೆಲಸ ಮಾಡಿದ್ರೂ ನಮಗೆ ಸರ್ಕಾರಿ ನೌಕರನ್ನ ಕಂಪ್ಯಾರಿಸನ್ ಮಾಡಿದ್ರೆ 40.25% ಅಷ್ಟು ಕಡಿಮೆ ಇದೆ ಸಂಬಳ ಇದೆ. ಓಕೆ, ಎಕ್ಸಾಂಪಲಲ್ಲಿ ಒಬ್ಬ ಕಾರ್ ಡ್ರೈವರು, ವಿಧಾನಸೌಧದಲ್ಲಿ ಒಬ್ಬ ಅಧಿಕಾರಿ ಹತ್ರ ಯಾರ ಹತ್ರ ಆದರೂ ಕಾರ್ ಡ್ರೈವರು ದಿನಕ್ಕೊಂದು 50 ಕಿಲೋಮೀಟ್ರ್ ಓಡಿಸಲ್ಲ, ಅವ್ರಿಗೆ ಫಸ್ಟ್ ತಿಂಗಳ ಸಂಬಳ ಅವನಿಗೆ ಬೇಸಿಗೆ ಬಂದು 34,100 ರೂಪಾಯಿ ಇದೆ ಸರ್. ಅದೇ ನಮ್ಮ ಬಸ್ಸು ಓಡಿಸೋದು, ಇಷ್ಟು ದೊಡ್ಡ ಬಸ್ಸು ಮತ್ತು 500 ಕಿಲೋಮೀಟ್ರ್ ಅದು ಮಿನಿಮಮ್ ನಾವು ಓಡಿಸಲೇಬೇಕಾಗುತ್ತೆ. 350 ಆ್ಯಂಡ್ ಎಬೋ ಪ್ಲಸ್ ನಾವು ಕಿಲೋಮೀಟ್ರ್ ಓಡಿಸಿದ್ರೆ ಆ ಒಂದು ಡ್ಯೂಟಿ ನಮಗದು. ಆ ಡ್ರೈವರ್ಗೆ 1 ವರ್ಷದವರೆಗೂ ಟ್ರೈನಿಂಗ್ ಪೀರಿಯಡ್ ಅಂತ ಇಟ್ಟಿರ್ತಾರೆ. ಟ್ರೈನಿಂಗ್ ಪೀರಿಯಡ್ 1 ವರ್ಷ ಆದಮೇಲೆ ನಮಗೆ 19,880 ರೂಪಾಯಿ ಡ್ರೈವರ್ಗೆ, 18,860 ರೂಪಾಯಿ ಕಂಡಕ್ಟ್ರಿಗೆ ಸರ್. ಮೆಕ್ಯಾನಿಕ್ಗೂ ಅಷ್ಟೇ, ಸೆಕ್ಯೂರಿಟಿಯವ್ರಿಗೂ ಅಷ್ಟೇ. ರೆಸ್ಪಾನ್ಸಿಬಿಲಿಟಿ ಜಾಬ್ ಮತ್ತು ರಿಸ್ಕು ಜಾಬ್ ಕೂಡ ಇರೋದು. ರೆಸ್ಪಾನ್ಸಿಬಿಲಿಟಿ, ರಿಸ್ಕಿ ಆ್ಯಂಡ್ ಜೀವನ ಕೈಯಲ್ಲಿ ಇಟ್ಕೊಂಡು, ನಮ್ಮ ಜೀವನ ಮತ್ತು ನಮ್ಮ ಪ್ಯಾಸೆಂಜರ್ಸ್ ಜೀವನವನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಮಾಡೋವಂಥ ಇವ್ರಿಗೆ ನಮ್ಗೆ ಇಷ್ಟು ಕಡಿಮೆ ಸಂಬಳ. ಸೊ ನಾವು ಇದೇ ಬೆಲೆ ಏರಿಕೆಗಳಲ್ಲಿ, ಇದೇ
ಸ್ಕೂಲ್ ಫೀಸ್ಗಳು ಇವೆಲ್ಲನೂ ಈಗ ಸರ್ಕಾರಿ ನೌಕರಿಗೆ ಒಂದು ಬೆಲೆ, ನಮಗೊಂದು ಬೆಲೆ ಇಲ್ಲ. ಸ್ಕೂಲ್ ಫೀಸ್ಗಳು ಅಷ್ಟೇ. ನಮ್ಮ ಮಕ್ಕಳು ಕನಸುಗಳು ಕಾಣ್ತವೆ, ನಾವು ಅವ್ರ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು, ಅವರ ನೀಡ್ಸ್ನ ಫುಲ್ಫಿಲ್ ಮಾಡ್ಸಕ್ಕೆ. ನಿಮ್ಮ ಸರ್ಕಾರಿ ಅಂದರೆ ನಿಮ್ಮ KSRTC ನೌಕರರ ಕೂಟದ ವತಿಯಿಂದ ಬೇಡಿಕೆ ಏನಿರುವಂಥದ್ದು, ನಿಮ್ಮ ಬೇಡಿಕೆ ಏನು ಸರ್? ಅದೇ ನಾನು ಬರ್ತಾ ಇರೋದು ಪಾಯಿಂಟ್. ನನಗೆ ಈ ಒಂದು ವಿಚಾರದಲ್ಲೇ ನಾವು ಫಸ್ಟ್ 2020 ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದು, ನಮ್ಮನ್ನು ಸರ್ಕಾರಿ ನೌಕರರಂತ ಪರಿಗಣಿಸಿ ಅಂತ ನಾವು ಹೋರಾಟ ಮಾಡಿದ್ವಿ. ಆಗಿನ BJP ಸರ್ಕಾರ ಏನು ಮಾಡಿದ್ರು, ನಮಗೆ ಒಂದು 2020 ಡಿಸೆಂಬರ್ 10ನೇ ತಾರೀಕು ನಾವು ಹೋರಾಟ ಮಾಡೋ ಸಮಯದಲ್ಲಿ ಅಂದಿನ ಮಾಜಿ ಸಾರಿಗೆ ಸಚಿವರಾದ ಲಕ್ಷ್ಮಣ್ ಸವದಿ ಅವರು ನಮಗೊಂದು ರಿಟರ್ನ್ ಅಶ್ಯೂರೆನ್ಸ್ ಕೊಟ್ಟಿದ್ರು. ನಿಮ್ಮನ್ನು ಸರ್ಕಾರಿ ನೌಕರಂತೂ ಮಾಡೋಕ್ಕಾಗಲ್ಲ, ಸರ್ಕಾರಿ ನೌಕರಿಗಳು ಸವಲತ್ತುಗಳನ್ನ ಮಾಡ್ಕೊಡ್ತೀವಿ, ಅದರಲ್ಲಿ ಮೇಯ್ನಾಗಿ 6ನೇ ವೇತನ ಆಯೋಗ 6 ಪೇ ಕಮಿಷನ್ ಇತ್ತು, ಅದನ್ನು ಕೊಡ್ತೀವಿ ಅಂತ ಬರ್ಕೊಟ್ಟಿದ್ರು. ಎಗೇನ್ ನಾವು ಆಮೇಲೆ ಕೇಳಿದ್ವಿ, 3 ತಿಂಗಳು ಟೈಮ್ ತೊಗೊಂಡಿದ್ರು, ಕೊಡಲಿಲ್ಲ. ಮತ್ತು ಏಪ್ರಿಲ್ 7, 2021 ನಾವು ಹೋರಾಟಕ್ಕೆ ಹೋದ್ವಿ. 15 ದಿನ ಇತಿಹಾಸ ಕಾಣದ ಸಾರಿಗೆ ಇಲಾಖೆಯಲ್ಲಿ ನಾವು 15 ದಿನ ಸ್ಟ್ರೈಕ್ ಮಾಡಿದ್ವಿ. ಸರ್ಕಾರ ಅವತ್ತು ನಮ್ಮ ಬೇಡಿಕೆನ ಈಡೇರಿಸೋ ಬದಲು ಹೋರಾಟಗಾರರನ್ನು, ಅವರ ಕುಟುಂಬ ಸದಸ್ಯರನ್ನ ಪೊಲೀಸ್ ಕೇಸುಗಳಾಕಿ ಮತ್ತು ಕೆಲಸ ಕೂಡ ಹೋಯಿತು. ಕೆಲಸಗಳು ಒಂದು 2,500 ಜನ ಕೆಲಸನೂ ಕಿತ್ಕೊಂಡ್ರು, 4,500 ಜನ ಟ್ರಾನ್ಸ್ಫರ್ಗಳು ಮಾಡಿದ್ರು, ಸಸ್ಪೆನ್ಷನ್ ಇವೆಲ್ಲ ಮಾಡಿ ಹೋರಾಟವನ್ನು ಹತ್ತಿತ್ತು. ಜೊತೆಗೆ ನಮಗೆ ಹೈಕೋರ್ಟಲ್ಲಿ ಒಂದು ಡೈರೆಕ್ಷನ್ ಬಂತು, ಮುಷ್ಕರನ ನಿಲ್ಲಿಸಿ ಅಂತ. ಮತ್ತು ಅವರು ಒಂದು ರಿಲೀಫ್ಗೂ ಇದು ಮಾಡಿದರು. ಸೊ ನಾವು ಅದರಿಂದ ನಾವು ವಾಪಸ್ ತೊಗೊಂಡ್ವಿ. ಅಲ್ಲಿಂದನೂ ನಾವು ಹೋರಾಟಗಳನ್ನ ಮಾಡ್ತಾ ಇರೋದೇನು, ಸರ್ಕಾರಿ ನೌಕರಿಗಿರೋ ಸರಿ ಸಮಾನ ವೇತನ ಬೇಕು ಅಂತ. ನಾವು ಕೂಟ ಮತ್ತು ಒಕ್ಕೂಟ ಏನು ಮಾಡ್ತಾರೆ, ಈ 4 ವರ್ಷ ಒಂದ್ಸಲಿ ಈ ಚೌಕಾಸಿ ವೇತನ ಪರಿಷ್ಕರಣೆ ಬೇಡ, ಇದು ಬೆಲೆ ಏರಿಕೆಗೆ ಅನುಗುಣವಾಗಿ ಆಗಲ್ಲ, ಒಂದು ಸೈಂಟಿಫಿಕ್ ಮೆಥಡ್ ಇಲ್ಲ ಇದರಲ್ಲಿ. ಇದು ಏನಂದರೆ ಕೂತ್ಕೊಳ್ಳೋದು, ನಾವು ಕೂತ್ಕೊಳ್ಳೋದು, ನೀವು ಎಷ್ಟು ಕೊಡ್ತೀರಾ ನಾನು ಎಷ್ಟು ತೊಗೊಳ್ತೀನಿ, ನೀವು ಎಷ್ಟು ಕೊಡ್ತೀರಾ ನಾವು ಎಷ್ಟು ಕೊಡ್ತೀವಿ. ನೀವು ಫಸ್ಟೆಲ್ಲ ಇವರು 40% ಕೇಳ್ತಾ ಇದ್ರು ಸರ್, ಅಲ್ಲಿ ಕೊಡ್ತಾ ಇದ್ದಿದ್ದು ಡಿಪಾರ್ಟ್ಮೆಂಟು 10%, 12.5%, 15% ಲಾಸ್ಟ್ ಆಗಿರೋದು ಸರ್. ಈಗ ಅದೇ ಮತ್ತೆ ಎಗೇನ್ ಈಗ 2026 ನಡೀತಾ ಇರೋದು 3%, 5% ಸ್ಟಾರ್ಟ್ ಮಾಡಿದ್ದಾರೆ. ಎಗೇನ್ ಈಗ 7% ಬಂದವ್ರೆ. ಸೊ ಈಗ ನಾವು 40% ಡಿಫ್ರೆನ್ಷಿಯೇಷನ್ ಯಾವಾಗ ಫುಲ್ಫಿಲ್ ಮಾಡ್ತೀರಾ ಅನ್ನೋದಕ್ಕೋಸ್ಕರನೇ ಕೂಟ ಮತ್ತು ಒಕ್ಕೂಟ. ನಮಗೆ ಈ ಜಂಜಾಟ ಬೇಡ, ನಮಗೆ ಸರ್ಕಾರಿ ನೌಕರಿಗಿರುವ ಸರಿ ಸಮಾನ ವೇತನ ಕೊಡಿ, ಅವ್ರಿಗೆ ಯಾವಾಗ ಕೊಡ್ತೀರಾ ಅವಾಗಲೇ ಕೊಡಿ. ಬೇರೆ ನಿಗಮ ಮಂಡಳಿಗಳಿಗೂ ಕೊಡ್ತಾ ಇದ್ದೀರಲ್ಲ, ನೀವು ನಮಗೂ ಕೊಡಿ ಅಂತ. ಸರ್ಕಾರ ಯಾಕೆ ಕೊಡ್ತಾ ಇಲ್ಲ? ಇವ್ರು ಮೊನ್ನೆ ಸಭೆ ಮಾಡಿದಾಗ, ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಸಭೆ ಮಾಡಿದಾಗ ಏನು ನಿರ್ಧಾರ ಆಯಿತು ಸರ್? ಇಲ್ಲಿ ನಾವು ಸರ್ಕಾರದ ಹತ್ರ ಮೊನ್ನೆನೂ ನಡೆದಂಥ ಏನು ಸಭೆಯಲ್ಲಿ ನಾವು ಕೇಳಿದಂಥದ್ದು, ಸರ್ಕಾರ ನೀವು ಚುನಾವಣಾ ಪೂರ್ವಕ ಒಂದು ಭರವಸೆನ ಕೊಟ್ಟಿದ್ದೀರಾ, ಪ್ರಣಾಳಿಕೆ ರಿಟರ್ನ್ ಅಶ್ಯೂರೆನ್ಸ್ ಅದನ್ನು ನೀವು ಕೊಟ್ಟಿದ್ದೀರಾ. ಅದು ಒಂದು ರೀತಿ ನಿಮ್ಮ ಪಕ್ಷದ ಒಂದು ಪ್ರಣಾಳಿಕೆ ಅಂದರೆ ಅದೊಂಥರ ನಿಮಗೆ ಒಂದು ಬೈಬಲೋ ಕುರಾನೋ ಭಗವದ್ಗೀತೆ ಥರ ನೀವು ಅದನ್ನ ಇಟ್ಕೊಂಡೆ ನಮ್ಗೆ ಅಶ್ಯೂರೆನ್ಸ್ ಕೊಟ್ಟಿದ್ದು. ಅದನ್ನು ನೋಡಿಕೊಂಡೆ ನಾವು ನಮ್ಮ ಕುಟುಂಬ ಸದಸ್ಯರು, ನಮ್ಮ ಬಂಧು ಬಳಗಕ್ಕೆಲ್ಲ ನಿಮ್ಮ ಪಕ್ಷಕ್ಕೆ ನಾವು ವೋಟ್ ಮಾಡಿ ಅಂತ ಕೇಳಿ ನಾವು ನಿಮ್ಮ ಕಾರ್ಯಕರ್ತರ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಆದರೆ ಇವಾಗ ಗೆದ್ದು ಬಂದ ಮೇಲೆ ಅದನ್ನು ನೀವು ಮಾಡಿದಿರ ಮತ್ತೆ ನೀವು ಚೌಕಾಸಿ ವೇತನ ಪರಿಷ್ಕರಣೆ ಮಾಡ್ಕೊಂಡು ಹೋಗ್ತೀರಂದರೆ, ಇಂದಿನ BJP ಸರ್ಕಾರನೂ ಇದೇ ರೀತಿಯಲ್ಲಿ ಸಾರಿಗೆ ನೌಕರನ್ನ ಕಡೆಗಣಿಸಿದ್ವಿ, ಅದಕ್ಕೆ ಅವ್ರ ಪ್ರತಿಫಲನ ಅವ್ರು ಅನುಭವಿಸಿದ್ದಾರೆ. ಎಗೇನ್ ನೀವು ಇದೇ ಥರ ನೀವು ನಮ್ಮನ್ನು ನೋಯಿಸೋಕೆ ಸ್ಟಾರ್ಟ್ ಮಾಡಿದ್ರೆ ಸಾರಿಗೆ ನೌಕರು ಮತ್ತೆ ನಿಮ್ಮನ್ನ ಇಂದಿನ ಸರ್ಕಾರಕ್ಕೆ ನಾವೇನು ಬುದ್ಧಿ ಕಲಿಸಿದ್ವು ಅದೇ ವಿಚಾರನ ನಿಮಗೂ ಯೋಚನೆ ಮಾಡಬೇಕಾಗುತ್ತೆ. ಕಾಂಗ್ರೆಸ್ಗೂ ಬರುತ್ತೆ, ಖಂಡಿತ ಬರುತ್ತೆ ಸರ್. ನಮಗೂ ಏನು ಬೇರೆ ಏನಿದೆ, ಈ ಮುಂದಿನ ನಿಮ್ಮ ಆಯ್ಕೆ ಏನು ಮತ್ತು ಮುಂದಿನ ನಿರ್ಧಾರ ಏನು ಮಾಡಿದ್ದೀರಿ ಸರ್? ಈಗ ಅದನ್ನೇ ಹೇಳ್ತಾ ಇರೋದು. ಈಗ ಮೊನ್ನೆ ಸಭೆಯಲ್ಲೂ ನಾವು ಅದನ್ನ ಮಾನ್ಯ ಸಾರಿಗೆ ಸಚಿವರ ಹತ್ರ, ಪಕ್ಕದಲ್ಲಿ ತೆಲಂಗಾಣ ಸರ್ಕಾರ ಇದೆ, ನಿಮ್ಮದೇ ಸರ್ಕಾರ, ಅಲ್ಲೂ ಕಾಂಗ್ರೆಸ್ ಪಕ್ಷನೇ, ಅಲ್ಲೂ ಇದು ಹೊಸ ರಾಜ್ಯ. ಅದು ಸರ್ ನಿಮಗೆ ಗೊತ್ತಿರ್ಬೋದು, ಅದು ಹೊಸ ರಾಜ್ಯ. ಕರ್ನಾಟಕದಷ್ಟು ಆರ್ಥಿಕವಾಗಿ ಸದೃಢವಾಗಿಲ್ಲ, ಮತ್ತು ಅಲ್ಲಿರೋ ಬಸ್ಸುಗಳು ಇನ್ಫ್ರಾಸ್ಟ್ರಕ್ಚರು ನಮ್ಮಷ್ಟು ಇದಿಲ್ಲ. ನಾವು ಇಂಡಿಯಾದಲ್ಲೇ ನಂಬರ್ 1, ಈವನ್ ಏಷ್ಯಾದಲ್ಲೇ ನಂಬರ್ 1 ಅಂತಲೇ ಹೇಳ್ಬೋದು ನಾವು. ಅಂಥ ಒಂದು ಇನ್ಫ್ರಾಸ್ಟ್ರಕ್ಚರು ಬಸ್ಸುಗಳೆಲ್ಲ ಇಟ್ಕೊಂಡು ಇಷ್ಟು ದೊಡ್ಡ ಸಂಸ್ಥೆನ ಇಟ್ಕೊಂಡು ನೀವು ನಮ್ಮನ್ನು ಲಾಸು ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ನಾವು ನಿಮಗೆ ಲಾಸ್ ಇರ್ಬೋದು, ಸಂಸ್ಥೆಗೆ ಲಾಸ್ ಇರ್ಬೋದು, ಬಟ್ ನಾವು ಜೀವನಗಳು ಹೆಂಗೆ ಮಾಡಬೇಕು, ಇದೇ ಲಾಸನ್ನು ನಮ್ಮೇಲೆ ಓಡಿಸಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಸರ್? ನೀವು ನೋಡಿರ್ಬೋದು, ರೇವಂತ್ ರೆಡ್ಡಿ ಅವರು, ತೆಲಂಗಾಣದ ಮಾನ್ಯ CM ಅವರು ಒಂದು ಹೇಳಿಕೆ ಕೊಟ್ಟಿರ್ಬೋದು 4-5 ತಿಂಗಳ ಹಿಂದೆ, ನನಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂದ್ಬಿಟ್ಟಿದ್ರು. ನಿಮ್ಮ ಮಾಧ್ಯಮಗಳೆಲ್ಲ ಬಂದಿತ್ತು. ಆದರೆ ಇವತ್ತು ಅಲ್ಲಿ ಸರ್ಕಾರಿ ನೌಕರರು ವಿಲೀನ ಮಾಡೋಕ್ಕೆ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದ್ದಾವೆ. ಅದೇ ಕರ್ನಾಟಕದಲ್ಲಿ ನೋಡಿದ್ರೆ ಇದು ಆಗಲ್ಲ ಅಂತೀರಾ? ಆಗಲ್ಲ ಅಂತ ಹೇಳ್ತಾ ಇಲ್ಲ, CM ಹತ್ರ ಮಾತಾಡ್ತೀನಿ ಅಂತ ಇದ್ದಾರೆ. ಇದು ಸಾರಿಗೆ ಸಚಿವರು CM ಮೇಲೆ, CM ಸಾರಿಗೆ ಸಚಿವರ ಮೇಲೆ ಕೊನೆಗೆ ಸುತ್ಕೊಂಡ್ಬರೋದು ಸಂಸ್ಥೆ ಲಾಸಲ್ಲಿದೆ ಅಂತ. ಇವ್ರಿಗೆ ಯಾವ ವರ್ಷದಲ್ಲಿ ಲಾಭ ಇದೆ ಅಂತ ಯಾವತ್ತೂ ಕನ್ಸಿಡರ್ ಮಾಡಲಿಲ್ಲ ಸರ್. ಯಾವತ್ತು 2004 ನೋಡಿದ್ರೆ 5% ಕೊಟ್ಟಿದ್ದಾರೆ, 2008 6%, ಆಮೇಲೆ 12 10%, ಮತ್ತು 16 12.5%, ಈಗ 23 15%. ಈ ಥರ 2 ಡಿಜಿಟ್ಸ್ನಲ್ಲೇ
ಚೌಕಾಸಿ ಮಾಡ್ಕೊಂಡು ಅವಾಗೆಲ್ಲ ಸಂಸ್ಥೆ ಚೆನ್ನಾಗೇ ಇತ್ತು, ಆರ್ಥಿಕವಾಗಿ ಸದೃಢವಾಗಿತ್ತು, ಆವಾಗಲೂ ಕೊಟ್ಟಿಲ್ಲ, ಈಗಲೂ ಲಾಸ್ ಅಂತಾರೆ. ಬಟ್ ಲಾಸ್ ಯಾರಿಂದ ಆಯಿತು? ನೀವು ಸರ್ಕಾರಗಳು, ನೀವು ಜನಸಾಮಾನ್ಯ ಮುಂದೆ ಭಾಷಣಗಳಲ್ಲಿ ಹೇಳ್ತೀರಾ ಸಾರಿಗೆ ಸಂಸ್ಥೆಗಳು ಲಾಭಕ್ಕಲ್ಲ ಇದು ಸೇವೆಗೆ ಅಂತ ಹೇಳ್ತೀರಾ, ಆದರೆ ಸಂಬಳ ಕೊಡೋ ವಿಚಾರಕ್ಕೆ ಬಂದಾಗ ಮಾತ್ರ ಲಾಸು ಅಂತೀರಾ. ಹಾಗಾದ್ರೆ ಅದನ್ನು ಹೇಳ್ಬೋದು. ಈಗ ಶಕ್ತಿ ಯೋಜನೆ ಕೊಟ್ರಿ, ಶಕ್ತಿ ಯೋಜನೆ ಕೊಟ್ಟ ಮೇಲೆ ಇದು ಪ್ರತಿಫಲನ ನೀವು ಅನುಭವಿಸ್ತಾ ಇದ್ದೀರಾ. ಇಡೀ ನಿಮ್ಮ 5 ಗ್ಯಾರಂಟಿಗಳಲ್ಲಿ ಮತ್ತೆ ನೀವು ಕೊಟ್ಟಿರೋ ಪ್ರಣಾಳಿಕೆ ಭರವಸೆಗಳಲ್ಲಿ ಜನಗರನ್ನ ನೇರವಾಗಿ ತಲುಪ್ತಾ ಇರೋದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ದ ಫೈನಾನ್ಷಿಯಲ್ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್ ಎಲ್ಲದಕ್ಕೂ ನಾವು ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದ್ದೀವಿ. ನೀವು ನೋಡಿರ್ಬೋದು ಸರ್, ಪ್ರತಿ ಒಂದು ದೇವಸ್ಥಾನಗಳು ಮಾತ್ರ ಡೆವಲಪ್ ಆಗಿಲ್ಲ, ದೇವಸ್ಥಾನದ ಅಕ್ಕಪಕ್ಕ ಅಂಗಡಿಗಳಿಂದ ಹಿಡಿದು ಹೋಟ್ಲುಗಳು, ಟೀ ಅಂಗಡಿ ಎಲ್ಲದಕ್ಕೂ ಈ ಒಂದು ಶಕ್ತಿ ಯೋಜನೆಗಳು ಬೆನ್ನೆಲುಬಾಗಿ ಅವ್ರಿಗೆ ಕೆಲಸ ಮಾಡಿದೆ. ಮೈಕ್ರೋ ಎಕನಾಮಿಕ್ಸ್ ಡೆವಲಪ್ಮೆಂಟ್ ಆಗಿದೆ. ನೀವು ಇದನ್ನೆಲ್ಲ ಯಾಕೆ ಕನ್ಸಿಡರ್ ಮಾಡಲ್ಲ? ಬರೀ ನಮ್ಮ ಸಂಸ್ಥೆದು ಮಾತ್ರ ಲಾಸ್ನ ನೀವು ಕನ್ಸಿಡರ್ ಮಾಡಿದ್ರೆ ಆ ಡೆವಲಪ್ಮೆಂಟ್ ಯಾರಿಗಾಗ್ತೀರಾ? ಮತ್ತು ನಿಮ್ಮ ಸರ್ಕಾರಕ್ಕೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಿರೋದು ಆಲ್ರೆಡಿ ಒಂದು 3-4 ತಿಂಗಳಿಂದ 500 ಕೋಟಿ ಮಹಿಳೆಯರಿಗೆ ನಾವು ಸೇವೆ ಕೊಟ್ಟಿದ್ದೀವಿ ಅಂತ ನೀವು ಹೆಮ್ಮೆ ಪಡ್ತಾ ಇದ್ದೀರಾ. ಆ ಹೆಮ್ಮೆಗೆ ಕಾರಣಕರ್ತ ನಾವಲ್ವಾ ಸ್ವಾಮಿ? ನೀವು ಶಕ್ತಿ ಯೋಜನೆ ನೀವು ಇದು ಮಾಡಬೇಕಾದ್ರೆ ಸುಮಾರು 15,000 ನೌಕರರ ಶಾರ್ಟೇಜ್ ಇತ್ತು. ಅದೇ ಹಿಂದಿನ ಸರ್ಕಾರಗಳು ಕೋವಿಡ್ ಕಾರಣದಿಂದ ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ, ಬಸ್ಗಳ ಒಂದು ಖರೀದಿ ಮಾಡಿರಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಬಸ್ಗಳ ಖರೀದಿನೂ ನಡೆದಿದೆ, ಮತ್ತು ರಿಕ್ರೂಟ್ಮೆಂಟು ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಅದ್ರ ಬರ್ಡನ್ ಮಾತ್ರ ನೌಕರರ ಮೇಲೆ ಯಾಕೆ ಆಗ್ತೀರಾ? ನಿಮ್ಮ ಬೇಡಿಕೆ ಈಡೇರಿಸೋಕ್ಕೆ ಸರ್ಕಾರ ಮುಂದಾಗಿಲ್ಲ. ನಿಮ್ಮ ಮುಂದಿನ ತೀರ್ಮಾನ ಏನು? ಮುಷ್ಕರ ನಡೆಸ್ತಿರೋ, ಪ್ರತಿಭಟನೆ ನಡೆಸ್ತಿರೋ? ಸರ್, ಈಗ ಇದೇ ವಿಚಾರದಲ್ಲಿ ನೌಕರರು ಈಗ ತೆಲಂಗಾಣ ಬೆಳವಣಿಗೆಗಳು ಮತ್ತೆ ಈ ಥರ ನಮ್ಮ ಕಷ್ಟಗಳನ್ನೆಲ್ಲ ಹಾರ್ತಿರೋರು ಮತ್ತು ಪ್ರಣಾಳಿಕೆ ಭರವಸೆ ಈಡೇರಿಸಲ್ಲ ಒಂದು ಇದಕ್ಕೆ ಎಲ್ಲ ನೌಕರರು ಬೇಸತ್ತಿದ್ದಾರೆ, ಗೊಂದಲದಲ್ಲಿದ್ದಾರೆ. ಅವರು ಈಗ ಮೊದಲೆಲ್ಲ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ರು, ಆದರೆ ಈಗ ಹಂಗಿಲ್ಲ. ತಮ್ಮ ಉಳಿವಿಗೋಸ್ಕರ ಹೋರಾಟನೇ ಅನಿವಾರ್ಯ ಅನ್ನೋ ಪರಿಸ್ಥಿತಿಗೆ ನೌಕರರನ್ನ ಸರ್ಕಾರವೇ ದೂಡಿದೆ. ಸೊ ಈಗ ನಾವು ಹೋರಾಟಕ್ಕೆ ಹೋಗ್ತಾ ಇದೀವಿ. ನಾವು ಏನು ಹಂತವಾಗಿ ಹೋಗ್ತಾ ಇದೀವಿ. ಮೊದಲನೇದಾಗಿ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡಿದ್ವಿ. ಏನು ಮೊನ್ನೆ ಪಾದಯಾತ್ರೆ ಮಾಡ್ಕೊಂಡ್ ಬಂದ್ವಿ ಚಿತ್ರದುರ್ಗದಿಂದ 8/4/2020 26ರಿಂದ ನಾವು ಏನು ಪಾದಯಾತ್ರೆ ಈ 40 ಡಿಗ್ರಿಯಲ್ಲಿ ಉರಿ ಬಿಸಿಲಲ್ಲಿ ಪಾದಯಾತ್ರೆ ಬಂದು ಮತ್ತೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಬೇಕಂತ ಫ್ರೀಡಂ ಪಾರ್ಕಲ್ಲಿ ಟ್ರೈ ಮಾಡಿದ್ವಿ. ಮೊದಲನೇ ಹಂತಕ್ಕೆ ನಾವು ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ. ಬಟ್ ಫ್ರೀಡಂ ಪಾರ್ಕಲ್ಲಿ ಟೈಮ್ ಸಿಗಲಿಲ್ಲ. ಸೊ ಆ ಒಂದು ಪ್ರೋಸೆಸ್ಗಳು, ಕಾನೂನು ಪ್ರಕ್ರಿಯೆಗಳನ್ನ ನಡೆಸ್ಕೊಂಡು ಹೋಗಿದ್ದೀವಿ. ಈಗ ಒಂದು ದಿನದ ಒಂದು ಹೋರಾಟವನ್ನು 4/5/2026 ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫ್ರೀಡಂ ಪಾರ್ಕಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದರೆ ನಾವು ಸಮಸ್ತ ಸಾರಿಗೆ ನೌಕರರೆಲ್ಲ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರೆ ಮತ್ತೆ ಸರ್ಕಾರ ಇಂದಿನ 2021 ಏನು ಆ ದೊಡ್ಡ ಮಟ್ಟದ ಹೋರಾಟ ನೋಡಿದರೆ ಅದರ 2 ಮಟ್ಟದ ಪಟ್ಟು ದೊಡ್ಡದಾದ ಒಂದು ಹೋರಾಟವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಅನ್ನೋದನ್ನು ಈ ನಿಮ್ಮ ಚಾನಲ್ ಮುಖಾಂತರ ಸಾರಿಗೆ ಸಚಿವರಿಗೂ, ಸರ್ಕಾರಕ್ಕೂ ಮತ್ತು ಆಡಳಿತ ಮಂಡಳಿಗೂ ತಿಳಿಸಕ್ಕೆ ಇಚ್ಛೆಪಡ್ತೀನಿ ಸರ್. ಅಂದರೆ 4ನೇ ತಾರೀಕು ಅವತ್ತು ಪ್ರತಿಭಟನೆನೋ ಅಥವಾ ಧರಣಿನೋ ಅಥವಾ ಸತ್ಯಾಗ್ರಹನ? ಸರ್, ಒಂದು ದಿನದ ಧರಣಿ ಸತ್ಯಾಗ್ರಹ ಅಂತ ಇಟ್ಕೊಂಡಿದ್ದೀವಿ. ಒಂದು ದಿನದ ಸತ್ಯಾಗ್ರಹ. ಅಲ್ಲಿ ರಾಜ್ಯದ ಎಲ್ಲ ನಮ್ಮ ಕೂಟ ಮತ್ತು ಒಕ್ಕೂಟದ ಮುಖ್ಯ ಲೀಡರ್ಗಳೆಲ್ಲ ಬರ್ತಾರೆ. ಅಲ್ಲಿ ನಾವು ಒಂದು ನಿರ್ಧಾರಗಳನ್ನ ತಗೊಳ್ತೀವಿ. ನೌಕರರ ಸಮ್ಮುಖದಲ್ಲಿ ಎಲ್ಲ ವಿಚಾರಗಳನ್ನ ಹಿಡ್ತೀವಿ. ಅವರು ನೌಕರರು ಯಾವ ರೀತಿ ಎಲ್ಲೋ ಒಂದು 4 ಜನ ಸೇರಿಕೊಂಡು ನಿರ್ಧಾರ ಮಾಡುವಂಥ ವಿಚಾರ ಇಲ್ಲ. ಇದು ಸಮಸ್ತ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಿರೋ ವಿಚಾರದಿಂದ ಅವ್ರನ್ನ ಏನು ಅವರ ವಿಚಾರಗಳಿದೆ, ಮನಸ್ಸಲ್ಲಿ ಅವರ ಮನದಾಳದ ನೋವು, ಆಸೆಗಳೇನಿದೆ ಅದನ್ನು ಅರಿತು ನಾವು ಅದರ ಮೇಲೆ ನಾವೇನು ನಿರ್ಧಾರ ಮಾಡಬೇಕು ಅನ್ನೋದನ್ನ ಅಲ್ಲೇ ನಾವು ನಿರ್ಧಾರ ಮಾಡ್ತೀವಿ. ಅಂದರೆ ಇದು ಒಂದು ದಿನದ ಸತ್ಯಾಗ್ರಹ ಇದೆಯಲ್ಲ, ಪ್ರತಿಭಟನಾ ಅಥವಾ ಧರಣಿ ಸತ್ಯಾಗ್ರಹ, ಸೋಮವಾರ ಒಂದು ಅಂತಿಮ ನಿರ್ಧಾರ ಕೈಗೊಳ್ತೀವಿ. ಸರ್ಕಾರ ಅವತ್ತಿಗೆ ಒಂದು ರೀತಿಯಲ್ಲಿ ಗಡುವು ಕೊಟ್ಟಿದ್ದಾರೆ, ಅಂತಿಮ ಗಡುವು ಅಂತ ಹೇಳ್ಬೋದಾ? ಒಂದು ರೀತಿಯಲ್ಲಿ ನಾವು ಕೂಟ ಮತ್ತು ಒಕ್ಕೂಟದ ವತಿಯಿಂದ ಒಂದು ಮಹತ್ತರವಾದ ಒಂದು ನಿರ್ಧಾರ ತಗೊಳ್ಳುವಂಥ ದಿನ ಅಂತಾದರೂ ಹೇಳ್ಬೋದು. ದ ಜಜ್ಮೆಂಟ್ ಡೇ ಅಂತಲೂ ನಾವು ಹೇಳ್ಬೋದು. ಓಕೆ, ಮುಷ್ಕರ ಅಂತ ಏನಾದರೂ ಬಂದರೆ ದೊಡ್ಡ ಮಟ್ಟದಲ್ಲಿ ಇರುತ್ತಾ? ಖಂಡಿತ ಸರ್. ಯಾಕಂದರೆ ಮುಷ್ಕರಕ್ಕೆ ನಾವು ಇವತ್ತು ಕೂಟ ಮತ್ತು ಒಕ್ಕೂಟ ನಮ್ಗೆ ಈ ಮುಷ್ಕರಗಳು ಬೇಡ ಅಂತಲೇ ನಾವು ಈ ಸರ್ಕಾರಿ ನೌಕರರಿಗಿರೋ ಸರಿಸಮಾನ ವೇತನ ಅಂತ ನಾವು ಹೊಡೆದಾಡ್ತಾ ಇರೋದು. ಆದರೆ ಸರ್ಕಾರಗಳು ಇದನ್ನು ಅರಿತು ಒಂದು ನೌಕರನ ಎಷ್ಟು ಮಟ್ಟಿಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಅಷ್ಟೇ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಮೀರಿ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಖಂಡಿತ ಅದು ಸಾಧ್ಯ ಇಲ್ಲ. ಯಾವುದೇ ದೇಶದ ಅಥವಾ
ಪ್ರಪಂಚದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಒಂದು ರೆವಲ್ಯೂಷನರಿ ಕರಬಹುದು ಸಣ್ಣ ಸಣ್ಣ ವಿಚಾರಗಳೇ. ಸೊ ಇಷ್ಟು ದೊಡ್ಡ ಇಶ್ಯೂ ಇಟ್ಕೊಂಡಿದ್ದೀವಿ ಸರ್ಕಾರ. ಇವಾಗ ಸಾರಿಗೆ ನೌಕರರ ಜೀವನದಲ್ಲಿ ಆಟ ಆಡ್ತೀವಿ, ಅವ್ರನ್ನ ಬೆದರಿಸ್ತೀವಿ, ಎದುರಿಸ್ತೀವಿ ಅಂತ ಏನಾದರೂ ಹೋದ್ರೆ ಮುಂದಿನ ಪರಿಣಾಮ ಸರ್ಕಾರ ಮತ್ತು ಆಡಳಿತ ಮಂಡಳಿ ಅನುಭವಿಸುವಂಥ ಕ್ಷಣಗಳು ಅತಿ ಶೀಘ್ರದಲ್ಲೇ ಬರುತ್ತೆ ಸರ್. ಪರ್ಟಿಕ್ಯುಲರ್ ಆಗಿ ನಿಮ್ಮ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸೋದಿಲ್ಲ ಸರ್ಕಾರ, ಸೊ ಇದೇ ರೀತಿ ಪ್ರತಿಭಟನೆ ಮಾಡಿ ಪರವಾಗಿಲ್ಲ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಇರ್ತಾರೆ. ಯಾಕಂದರೆ ಹಲವು ಪ್ರತಿಭಟನೆಗಳು ಮಾಡಿರುವಂಥದ್ದು. ಏನು ಮಾಡೋಕ್ಕಾಯಿತು ಪ್ರತಿಭಟನೆಯಿಂದ? ಸರ್ ಪ್ರತಿಭಟನೆಗಳು ನಾಳೆ ಸೋಮವಾರ ಕೂಡ ಅದೇ ರೀತಿ ಪ್ರತಿಭಟನೆ ಆಗುತ್ತೆ. ಖಂಡಿತ. ನೀವು ಅದನ್ನ ಒಂದು ಹಂತದಲ್ಲಿ ಯಾವತ್ತೂ ಹೋರಾಟಗಳು ಹಂತವಾಗಿ ಬೆಳೀತವೆ ಸರ್. ಆ ಹಂತಗಳನ್ನು ದಾಟ್ಕೊಂಡ್ಬಂದಾಗ ಈಗೇನು ನಾವು ಆಲ್ಮೋಸ್ಟ್ ನಾವೇನು ಶಾಂತಿಯುತವಾದ ಹೋರಾಟಗಳನ್ನ ಮಾಡಿಕೊಂಡು ಸರ್ಕಾರದ ಗಮನ ಸೆಳೆಯೋದು, ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸಗಳನ್ನ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತೆ. ಆ ಎಂಡ್ ಅಂತ ಡೇನ ನಾವು ಫಿಕ್ಸ್ ಮಾಡ್ಕೋಬೋದು. ಅದನ್ನು ಸರ್ಕಾರ ಈಗಲೇ ಮನಗಂಡಬೇಕು. ನೌಕರರ ಏನು ನಾವು ಕೊಟ್ಟಿರೋ ಮಾತು ಸರ್, ನುಡಿದಂತ ನಡೆಯುವ ಸರ್ಕಾರ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಆ ನುಡಿದಂಥ ನೀವೇ ನುಡಿದಿರುವಂಥ ಮಾತನ್ನ ನೆರವೇರಿಸ್ಕೊಟ್ಟಿಲ್ಲ ಅಂದರೆ ಅದರ ಪರಿಣಾಮವನ್ನು ಸರ್ಕಾರವೇ ಉಣಬೇಕಾಗುತ್ತೆ. ಸೋಮವಾರ ನಿಮ್ಮ ಬೇಡಿಕೆ ಈಡೇರಿಸುವ ಸಂಬಂಧಪಟ್ಟಂತೆ ಸರ್ಕಾರ ಸರಿಯಾಗಿ ಸ್ಪಂದನೆ ಕೊಡಲಿಲ್ಲ ಅಂತಂದರೆ ಮುಷ್ಕರಕ್ಕೆ ಹೋಗ್ತೀರಾ? ಖಂಡಿತ. ನಾವು ನಮ್ಮ ಎಲ್ಲ ನೌಕರರನ್ನ ಅವತ್ತು ಎಲ್ಲರ ಸಮ್ಮುಖದಲ್ಲಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸ್ತೀವಿ. ಎಲ್ಲರೂ ಏನನ್ನು ನೌಕರರ ಅವರ ಅಭಿಪ್ರಾಯ, ಬಹುಪಾಲು ನೌಕರರ ಅಭಿಪ್ರಾಯವನ್ನು ಸಂಗ್ರಹಿಸಿ ಬಹುಪಾಲು ನೌಕರರು ಎಸ್ ಅಂದರೆ ನಾವು ಅದರಲ್ಲಿ ನಾಯಕತ್ವ ತಗೊಳ್ಳೋದಕ್ಕಾಗಲಿ ಮತ್ತು ಆಗುವಂಥ ಜವಾಬ್ದಾರಿಗಳನ್ನ ತಗೊಳ್ಳೋಕ್ಕೆ ಕೂಟ ಮತ್ತು ಒಕ್ಕೂಟ ತಯಾರಾಗಿದೆ ಸರ್. ಮತ್ತೊಂದು ಚಂದ್ರಶೇಖರ್, ಒಂದು ಪ್ರಶ್ನೆ. 1,06,000 ಸಾರಿಗೆ ನೌಕರರಿರುವಂಥದ್ದು, ನಿಮ್ಮಲ್ಲೇ ಕೂಡ ಡಿಫ್ರೆನ್ಸ್ ಇರುವಂಥದ್ದು, ನಿಮ್ಮಲ್ಲೇ ಭಿನ್ನಾಭಿಪ್ರಾಯ ಇರುವಂಥದ್ದು. ಸಾರಿಗೆ ನೌಕರರ ಒಕ್ಕೂಟ ಒಂದು ಕಡೆ ಆದರೆ ಜಂಟಿ ಕ್ರಿಯಾ ಸಮಿತಿ ಅಂತ ಇರುವಂಥದ್ದು. ನಿಮ್ಮ ಜೊತೆ ಎಷ್ಟು ಜನ ಇದ್ದಾರೆ? 1,06,000 ಸಾರಿಗೆ ನೌಕರರಲ್ಲಿ ನಿಮ್ಮ ಜೊತೆ ಕೂಟದ ಜೊತೆ ಎಷ್ಟು ಜನ ಇದ್ದಾರೆ? ಜಂಟಿ ಕ್ರಿಯಾ ಸಮಿತಿ ಜೊತೆ ಎಷ್ಟು ಜನ ಇದ್ದಾರೆ? ಸರ್, ಇದು ನಾವು ನೋಡಿದ್ರೆ 2020-26 ಸರ್ಕಾರಿ ನೌಕರರ ಹೋರಾಟ ಮತ್ತು ಸರ್ಕಾರಿ ನೌಕರರ ಸರಿಸಮಾನ ವೇತನದ ಹೋರಾಟದಲ್ಲಿ ರಾಜ್ಯದಲ್ಲಿ ಇದುವರೆಗೂ ಸಾರಿಗೆ ಸಂಸ್ಥೆಯಲ್ಲಿ 15 ದಿನಗಳ ಮುಷ್ಕರ 100% ಬಸ್ಗಳು ಓಡಿದಿರ ಯಾವತ್ತೂ ನಡೆದೇ ಇರಲಿಲ್ಲ. ಎಂಥದೇ ಇವರು 2012-2016 ಏನು ಮುಷ್ಕರಗಳು ಮಾಡಿದಾಗ 40-50% ಬಸ್ಗಳು ಓಡಾಟ ನಡೆಸಿದ್ರು. ಅದು 2-3 ದಿನ ಹೋರಾಟ ಅಷ್ಟೇ. 15 ದಿನ ಹೋರಾಟಗಳು ನಡೆದಿರೋದು ಇದೇ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ. ಇದನ್ನು ಅರತೆ ಸರ್ಕಾರಗಳು ನಮ್ಮನ್ನ ಹಕ್ಕುಗಳನ್ನ, ಹೋರಾಟಗಳನ್ನ ಬಗ್ಗುಬಡಿಯೋದಕ್ಕೆ, ಹತ್ತಿಕ್ಕಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾವೆ. ಇದರಲ್ಲಿ ನಮ್ಮ ಏನು ಸಂಖ್ಯೆ ಅಂತ ನಾವು ತೊಗೊಂಡ್ಬಂದಾಗ ಮುಂದ್ಗಡೆ ಬರೋದಕ್ಕಿಂತನೂ ಸಮಸ್ತ ಸಾರಿಗೆ ನೌಕರರ ಆಸೆ ಏನಿದೆ, 4 ವರ್ಷಕ್ಕೊಂದ್ಸಲಿ ಜಂಜಾಟ ಬೇಡಪ್ಪ. ನಮಗೇನು ಸರ್ಕಾರಿ ನೌಕರಿಗೆ ಯಾವಾಗ ಆಗುತ್ತೋ, ಹೌದು ಸರ್ಕಾರಿ ನೌಕರು ನಮಗಿಂತ ಕಡಿಮೆ ಕೆಲಸ ತೊಗೊಂಡ್ರೆ, ನಮಗಿಂತ ಹೆಚ್ಚಿನ ಸಂಬಳ ತೊಗೊಂಡ್ರೆ ಅವ್ರಿಗಿಂತ ಹೆಚ್ಚಿನ ಸಂಬಳ ನಾವು ಕೇಳಬೇಕಾಗಿತ್ತು. KEB ಥರನೋ BWSSB ಥರನೋ ಕೇಳಬೇಕು. ಬಟ್ ನಾವು ಎಷ್ಟು ನಮ್ಮವ್ರು ಅಂದರೆ ಅದೆಲ್ಲ ಬೇಡ. ನಮಗೆ ಸರ್ಕಾರಿ ನೌಕರಿಗೆ ₹1 ಜಾಸ್ತಿ ಮಾಡಿದ್ರೆ ಅಷ್ಟೇ ಕೊಟ್ಟರೆ ಸಾಕು ಅನ್ನೋದು ರೀತಿಯಲ್ಲಿ 90% ಇದು ನಮ್ಮ ನೌಕರರು ಈ ಒಂದು ವಿಚಾರದಲ್ಲಿ ಕಟಿಬದ್ಧರಾಗಿದ್ದಾರೆ. ಏನು 2021 ಒಂದು ಸ್ವಲ್ಪ ಅನಾಹುತಗಳಾಯಿತು, ಅದರಿಂದ ಒಂದು ಸ್ವಲ್ಪ ದಿನ ಅವರು ಹೆದರಿಕೆಯಲ್ಲಿ ಒಂದು ಸ್ವಲ್ಪ ಎದುರಿರಬಹುದು. ಆದರೆ ಹೆದರಿಕೆನ ಇಟ್ಕೊಂಡು ತುಂಬ ದಿನ ನೌಕರರನ್ನ ಅಡಗಿಸಿಡೋಕ್ಕೆ ಯಾವುದೇ ಸರ್ಕಾರಗಳಿಂದಾಗಲಿ ಯಾವ ದೇಶದಿಂದಾಗಲೂ ಇತಿಹಾಸನ ಹಿಂದೆ ಪ್ರಶ್ನೆ ಉತ್ತರ ಬರಲಿ. ನಿಮ್ಮ ಜೊತೆ ಬೆಂಬಲಕ್ಕೆ ಎಷ್ಟು ಜನ ಇದ್ದಾರೆ? 1,06,000 ಸಾರಿಗೆ ನೌಕರರು ಸರ್. ಈಗ ಅದನ್ನೇ ನಾವು ಹೇಳ್ತಾ ಇರೋದು, ಸರಿಸಮಾನ ವೇತನಕ್ಕೆ ಅಂತ ತಗೊಂಡಾಗ ಬಹುತೇಕ ನೌಕರರು ಅವರ ಆಸೆ, ಅಭಿಲಾಷೆ, ಅವರ ನಿರ್ಣಯಗಳು ಇದೆ ಸರಿಸಮಾನ ವೇತನ. ಈಗಾಗಲೇ ನಾವು ಏನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ವೋಟಿಂಗನ್ನು ತೊಗೊಂಡ್ರೇನು ಸುಮಾರು 98% ಅವ್ರು ಕೇಳಿರೋ ಎಂಪ್ಲಾಯೀಸ್ ಕೇಳಿದ್ದು ಸರಿಸಮಾನ ವೇತನವನ್ನೇ. ಅವ್ರ ಅಗ್ರಿಮೆಂಟ್ ಸಿಸ್ಟಮ್ಗೆ ಒಪ್ತಾ ಇಲ್ಲ. ಅವ್ರನ್ನ ಹೊರಗಡೆ ಬರುವಂತ ಬಂದ್ಬಿಟ್ರಂದ್ರೆ 2021 ಮುಷ್ಕರವನ್ನ ಮತ್ತೆ ಸರ್ಕಾರಗಳು ನೋಡಬೇಕಾಗುತ್ತೆ, ಅನಿವಾರ್ಯತೆ ಇದೆ. ಆದರೆ ನೌಕರರು ಎಷ್ಟವರೆಗೂ ಸಮಾಧಾನದಲ್ಲಿರ್ತಾರೆ ಅಷ್ಟೇ ಸಮಾಧಾನದಲ್ಲಿರ್ತಾರೆ. ಅವರು ಸಿಡ್ದೇಳಕ್ಕೆ ಸರ್ಕಾರಗಳು ಬಿಡಬಾರ್ದು. ಮತ್ತೆ ಈ ಜಂಟಿ ಕ್ರಿಯಾ ಸಮಿತಿ ಅವ್ರ ಹತ್ರ ನಾವು ಹೇಳ್ತೀನಿ, ನೀವು ನಿಮ್ಮದೇ ಸಂಘಟನೆಗಳು ಆಂಧ್ರದಲ್ಲಿ ಸರ್ಕಾರಿ ನೌಕರರು ಮಾಡಿದ್ದೀರಾ ಸರ್. ಲಾಸ್ಟ್ ಇದ್ದ ಸರ್ಕಾರ ಜಗನ್ಮೋಹನ್ ರೆಡ್ಡಿ ಇದ್ದಾಗ ಅಲ್ಲಿ ಇದೇ JAC ಕಮಿಟಿನೇ ಇದ್ದು ಸರ್ಕಾರಿ ನೌಕರರು ಮಾಡಿದ್ರು. ಅಗೇನ್ ತೆಲಂಗಾಣದಲ್ಲಿ ರೀಸೆಂಟಾಗಿ ಮೊನ್ನೆ ಆದಂಥ ಹೋರಾಟಗಳಲ್ಲಿ ಇದೇ JAC ಕಮಿಟಿ, AITUC, CITU, INTUC ಅಂಡ್ ಅಗೇನ್ AITUC ಇದೇ ಸಂಘಟನೆಗಳೇ ಸೇರಿ ಹೋರಾಟ ಮಾಡಿ ಸರ್ಕಾರದಲ್ಲಿ ವಿಲೀನ ಮಾಡೋ ಪ್ರಕ್ರಿಯೆಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಇಸ್ ಫಾಸ್ಟ್ ನಾವು.
ಅವರೆಲ್ಲಾನು ಗಮನಿಸಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಬಂದೆ ಮಾತ್ರ ಇದೇ JEC ಅವರು ಸರ್ಕಾರಿ ನೌಕರರು ಬೇಡ, ಸರ್ಕಾರಿ ನೌಕರರ ಜೊತೆಯಲ್ಲಿ ವಿಲೀನ ಆಗೋದು ಬೇಡ, ಸರಿಸಮಾನ ವೇತನ ಬೇಡ ಅಂತ ಇದ್ದಾರೆ. ಈ ಸಾರಿಗೆ ನೌಕರರಲ್ಲಿ ಬೇಡಿಕೆ ಈಡೇರಿಸುವಂಥ ಬದಲು ನಿಮ್ಮ ಎರಡೂ ಸಂಘಟನೆ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯ ಇರುವಂಥದ್ದು, ಇದೇನು ಸಂದೇಶ ಹೋಗುತ್ತೆ? ನಿಮ್ಮ ಸಾರಿಗೆ ನೌಕರರ ಒಕ್ಕೂಟ ಒಂದು ಬೇಡಿಕೆ ಆದರೆ ಜಂಟಿ ಕ್ರಿಯಾ ಸಮಿತಿ ಒಂದು ಬೇಡಿಕೆ, ಸಾರಿಗೆ ನೌಕರರ ಪರವಾಗಿ ಅಥವಾ ಯಾವುದೇ ನೌಕರರ ಪರವಾಗಿ ಒಂದು ಡಿಸಿಷನ್, ಒಂದು ಸಂಘಟನೆ ಇರಬೇಕು. ಎರಡೆರಡು ಸಂಘಟನೆಗಳು, ಎರಡೆರಡು ಈ ರೀತಿ ಇರುವಂಥದ್ದು, ಆರ್ಗನೈಸೇಷನ್ಸ್ ಇರುವಂಥದ್ದು ತಪ್ಪು ಸಂದೇಶ ಹೋಗಲ್ವಾ? ಖಂಡಿತ ಇದರ ಲಾಭವನ್ನ ಸರ್ಕಾರ ಮತ್ತೆ ಆಡಳಿತ ಮಂಡಳಿ ತಗೊಳ್ತಾನೆ ಇದೆ. ಮತ್ತೆ ನೌಕರರಲ್ಲೂ ಗೊಂದಲ, ಅಭದ್ರತೆ ಎರಡೂ ಇದೆ. ನಾವು ಇದನ್ನೆಲ್ಲ ಅರ್ತಿದ್ದೀವಿ. ಇದನ್ನ ಅರ್ತು ನಾವು ಏನು ಸರ್ಕಾರಿ ಈ ಒಂದು ಬೇಡಿಕೆಗಳ ವಿಚಾರವಾಗಿ ಹಿಂದೆನೂ ನಾನು 5 ಬಾರಿ ಜಂಟಿ ಕ್ರಿಯಾ ಸಮಿತಿಯವರಿಗೆ ಒಂದು ಪತ್ರಗಳು ಬರೆದು ಪರಿಸ್ಥಿತಿ ಹಿಂಗೆ ಹೋಗ್ತಾ ಇದೆ. ಯಾಕಂದರೆ ಇದಕ್ಕೂ ಮೊದಲು ನಾವು ಸರ್ಕಾರಿ ನೌಕರರು ಸರಿಸಮಾನ ವೇತನಕ್ಕೆ ನಾವು ಇದು ಮಾಡಿದ್ವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳ 2ನೇ ಮೀಟಿಂಗ್ ಆಗಿದ ತಕ್ಷಣ ನಮ್ಗೆ ಅರಿವಾಯಿತು ಇದೇನೋ ಒಂದು ಎಡವಟ್ಟಾಗಿದೆ, ಇನ್ನು ನಾವು ಒಗ್ಗಟ್ಟಾಗಿಲ್ಲ ಅಂದರೆ ಸಮಸ್ಯೆಗಳಿದೆ ಅಂತ. ಅದಕ್ಕೆ ಮೊದಲು ನಾವು ಸರ್ಕಾರದ ಪ್ರಣಾಳಿಕೆ ಭರವಸೆ ಈಡೇರಿಸೋ ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ತೀವಿ. ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಆದರೆ ಅವ್ರ ಸಿದ್ಧಾಂತಕ್ಕಲ್ಲ ಅನ್ನೋ ವಿಚಾರದಲ್ಲಿ ನಾವು ತಟಸ್ಥವಾಗಿದ್ವಿ. ಆದರೆ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು 2ನೇ ಮೀಟಿಂಗಲ್ಲಿ ಉಲ್ಟಾ ಹೊಡೆದ್ರು, ನಮಗೊಂದು ಸ್ವಲ್ಪ ಮುಂದಿನ ಹೋರಾಟ ಮತ್ತು ಹಾದಿ ತುಂಬ ಕಷ್ಟ ಇದೆ ಅಂತ ಹೇಳ್ಬಿಟ್ಟು 5 ಪತ್ರಗಳನ್ನು ಜಂಟಿ ಕ್ರಿಯಾ ಸಮಿತಿಯವರಿಗೆ ನಾವು ಬರೆದಿದ್ವಿ. ತದನಂತರ ಮಾಧ್ಯಮಗಳ ಮುಖಾಂತರನೂ ನಾವು ಅವ್ರಿಗೆ ಒಂದು ವಿಚಾರವನ್ನು ರವಾನೆ ಮಾಡಿದ್ವಿ. ನೀವೇ ನೇತೃತ್ವ ತಗೊಳ್ಳಿ, ಸರಿಸಮಾನ ವೇತನಿಗೆ ಯಾವ ರೀತಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮಾಡ್ತಾ ಇದ್ದಾರೆ, ನೀವೇ ನೇತೃತ್ವ ತಗೊಂಡು ನೀವು ಮುನ್ನಡೆಸಿ, ನಿಮ್ಮಿಂದ ನಾವು ಬರ್ತೀವಿ ಅನ್ನೋ ವಿಚಾರನೂ ನಾವು ಪ್ರಸ್ತಾವನೆ ಮಾಡಿದ್ವಿ. ಅದಕ್ಕೂ ಅವರಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬರಲಿಲ್ಲ. ಸರಿ, ಒಂದು ವಿಚಾರದಲ್ಲಿ ಆಯಿತು, ಇವಾಗ ಏನಾದರೂ ಒಂದು ಬೆಳವಣಿಗೆ ಕೂತು ಮಾತುಕತೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋ ವಿಚಾರದಲ್ಲಿ ನಾವು ಅದಕ್ಕೆ ಒಂದು ಆಹ್ವಾನ ಮಾಡಿದ್ವಿ. ಅದಕ್ಕೂ ಯಾವುದೇ ಉತ್ತರಗಳನ್ನು ಕೊಟ್ಟಿಲ್ಲ. ಮೊನ್ನೆ ನೀವು 29ನೇ ತಾರೀಕು ಒಂದು ಸಭೆಯ ನಂತರ ನಮ್ಮ ನೌಕರರೆಲ್ಲ ಅಲ್ಲಿ ಸೇರಿದವರೆಲ್ಲ ನಮ್ಮ ಸಭೆ ಒಳಗಡೆ ನಡೀತಾ ಇತ್ತು. ಇವ್ರು ಮೊದಲು ಮುಗಿಸ್ಕೊಂಡು ಹೊರಗಡೆ ಬಂದಾಗ ನೌಕರಲ್ಲಿ ಸೇರಿ ಈ ರೀತಿ ಬೇರೆ ಬೇರೆಯಾಗಿ ನಾವು ಸಭೆಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದಾಗಲ್ಲ, ನಾವು ಒಗ್ಗಟ್ಟಾಗಿ ಹೋಗೋ ನಿಟ್ಟಿನಲ್ಲಿ ಅವರೂ ಬರಲಿ ಹೊರಗಡೆಗೆ, ನಾವೆಲ್ಲ ಸೇರಿ ಇಲ್ಲೇ ಒಂದು ಚರ್ಚೆ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ನಮ್ಮ JAC ಜಾಯಿಂಟ್ ಆಕ್ಷನ್ ಕಮಿಟಿ ಒಬ್ಬರು ಪ್ರಮುಖ 2-3 ನಾಯಕರುಗಳು ನಾವು ಮಾತಾಡೋಕ್ಕೆ ರೆಡಿ ಇಲ್ಲ, ನಿಮ್ಮ ಸಿದ್ಧಾಂತಗಳು ಬೇಡ, ನೀವು ಬೇಡ ಅನ್ನೋ ಒಂದು ರೀತಿಯಲ್ಲಿ ಅಸ್ಪಷ್ಟತೆ ನೋಡೋ ರೀತಿಯಲ್ಲಿ ಅದರಲ್ಲಿ ಮಾತುಕತೆಗಳಾಗಿರ್ಬೋದು ನಿಮ್ಮ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದೆ. ಸೊ ಇಂಥ ಮನಸ್ಥಿತಿ ಇಟ್ಕೊಂಡಿದ್ದಾಗ ನಾವು ಯಾವ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ನನಗಂತೂ ಅರ್ಥ ಆಗ್ತಾಯಿಲ್ಲ. ಆದರೆ ನೌಕರರ ರೈತ ದೃಷ್ಟಿಯಿಂದ ಕೂಟ ಮತ್ತು ಒಕ್ಕೂಟದ ನಾಯಕರುಗಳು ಇನ್ನೂ ಒಮ್ಮತದಲ್ಲಿ ಒಗ್ಗೂಡಿ ಹೋಗೋಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಇವರು ಒಂದು ವಿಚಾರದಲ್ಲಿ ನೌಕರರ ಅಭಿಲಾಷೆ ಸರ್, ಈಗ ಸಂಘಟನೆಗಳಿರ್ಬೋದು, ನಾಯಕರು ಇರ್ಬೋದು, ನಾವು ಕೆಲಸ ಮಾಡೋದು ಯಾರಿಗೋಸ್ಕರ? ನೌಕರರಿಗೋಸ್ಕರ. ನಿಮ್ಮಲ್ಲಿ ಡಿಫ್ರೆನ್ಸ್ ಇರುವಂಥದ್ದು ಜಂಟಿ ಕ್ರಿಯಾ ಸಮಿತಿ ಒಂದು ನಿರ್ಧಾರ, ಕೂಟ ಮತ್ತು ಒಕ್ಕೂಟ ಒಂದು ನಿರ್ಧಾರ. ನಿಮ್ಮ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಡಿಫ್ರೆನ್ಸ್ ಇದ್ದರೆ ಅದರ ಲಾಭವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಮತ್ತು ನಿಮ್ಮ ಒಂದು ಹೋರಾಟಕ್ಕೆ ಅದರ ಹಿನ್ನಡೆ ಆಗುತ್ತೆ ಅಂತ ಅನ್ಸಲ್ವಾ? ಡೆಫಿನೆಟ್ಲಿ ಅದನ್ನ ಸಂಪೂರ್ಣವಾಗಿ 2021ರಲ್ಲಿ ನಾವು ಅನುಭವಿಸಿದ್ದೀವಿ. ಮುಂದೇನು ಅನುಭವಿಸ್ತೀರಾ? ನಿಮ್ಮಲ್ಲಿ ಡಿಫರೆನ್ಸ್ ಇದ್ರೆ ಮುಂದೇನು ಕೂಡ ಅನುಭವಿಸ್ತೀರಾ? ಮುಂದೇನು ಅನುಭವಿಸ್ತೀವಿ. ಇದರ ಪ್ರತಿಫಲವನ್ನ ನಾಯಕರುಗಳು ಎಷ್ಟು ಸಂಘಟನೆಗಳು ಅನುಭವಿಸ್ತಾವೋ ಗೊತ್ತಿಲ್ಲ. ಪಾಪ ಅಮಾಯಕ ನೌಕರರು, ಅವ್ನು ಏನು ಪಾಪ ಮಾಡಿಲ್ಲ. ಅವ್ನು ಹೆಂಗಂದ್ರೆ ಪಾಪ ಹಗಲು ರಾತ್ರಿ ಅನ್ನೋದೇ ಈ ಬಿಸಿಲುಗಳಲ್ಲಿ, ಈ ಮಳೆಗಾಳಿಯಲ್ಲಿ ಅವರು ಹಗಲು ರಾತ್ರಿ ದುಡಿತಾ ಇರುವಂತ ನೌಕರ ಅವನು ಸಫರ್ ಪಡ್ತಾರೆ. ಆ ಸಫರ್ನೆಸ್ನ ನಾವು ಮನಗಣಬೇಕು. ಎಕ್ಸಾಂಪಲ್, ನಮ್ಮ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ನಾವು ಏನು ನಾಯಕರಿದ್ದೇವೆ, ನಮ್ಮ ಸಂಸ್ಥೆಯವರಾಗದಿರೋದೇ ಒಂದು ದೊಡ್ಡ ವಿಪರ್ಯಾಸ ಸರ್. ಮೊದಲನೇದಾಗಿ ನಮ್ಮ ಸಂಸ್ಥೆಯ ನೌಕರರಾಗಿದ್ದು ಈಗ ಪ್ರಸ್ತುತ ನೌಕರರಾಗಿದ್ದವರಿಗೆ ಆ ನೋವುಗಳು, ಕಷ್ಟಗಳು ಅರ್ಥ ಆಗ್ತವೆ ಸರ್. ಸಂಘಟನೆಗಳ ಮುಖ್ಯಸ್ಥರು ಅಥವಾ ಸಂಘಟನೆ ನೇತೃತ್ವ ವಹಿಸುವಂತವರು ಸಾರಿಗೆ ನೌಕರರಾಗಿರ್ಬೇಕು ಅಂತ ಹೇಳ್ತಾರೆ. ಖಂಡಿತ ಅದು ಪ್ರಸ್ತುತ ಕಾರ್ಯನಿರ್ವಹಿಸ್ತಾರೇ ಇರಬೇಕು. ಇನ್ನೂ ಅವಾಗ ನಮ್ಗೆ ಎಫೆಕ್ಟಿವ್ ಆಗಿ ನಾವು ಇದು ಮಾಡಬಹುದು. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಯಾರು ಇಲ್ವಾ ಆ ರೀತಿ? ಯಾರಿದ್ದಾರೆ ಸರ್? ಮ್ಯಾಕ್ಸಿಮಮ್ ಎಲ್ಲ ಬೇರೆ ಕಡೆಯಿಂದ ಬಂದಿರೋರು ಅಥವಾ ರಿಟೈರ್ಡ್ಗಳಾಗಿರೋರು, ಬೇರೆ ಯಾವುದೇ KEB ತಗೊಳ್ಳಿ, BWSSB ತಗೊಳ್ಳಿ, ಸಾರಿಗೆ ಸರ್ಕಾರಿ ನೌಕರರ ಸಂಘದಲ್ಲಿ ತಗೊಳ್ಳಿ, 60 ವಯಸ್ಸಾದ್ರೆ ರಿಟೈರ್ಡ್ ಆಗಿದ ತಕ್ಷಣ ಅವರು ಜಾಗಗಳನ್ನ ಖಾಲಿ ಮಾಡಬೇಕು. ಒಂದು ಸಂಘಟನೆ ಇರುತ್ತೆ. ಇಲ್ಲಿ 16 ಸಂಘಟನೆ ಇಟ್ಕೊಂಡಿದ್ದೀವಿ. ನಾವು ಪ್ರತಿಭಟನೆ ಕವರ್ ಮಾಡಿದಾಗ ಅಥವಾ ಪ್ರತಿಭಟನೆನ ನಾನು ಮಾತಾಡ್ಸ್ದಾಗ ಅಂದರೆ ಅಲ್ಲಿ ನೌಕರರು ಮಾತಾಡ್ಸ್ದಾಗ ಸಾರಿಗೆ ನೌಕರನ್ನ ಅಮಾಯಕರು ಅನಿಸ್ತು. ಯಾಕೆ ಗೊತ್ತಾ? ಈಗ ನೌಕರರ ಕೂಟ ಪ್ರತಿಭಟನೆ ಕರೀತಾರೆ ಬೇಡಿಕೆ ಅಂತ. ನಮ್ಮ ಬೇಡಿಕೆ ಈಡೇರುತ್ತೆ, ನಮ್ಮ ಬೇಡಿಕೆ ಸಂಬಂಧ ಹೋರಾಟ ಬರ್ತಾರೆ. ಜಂಟಿ ಕ್ರಿಯಾ ಸಮಿತಿ ಕರೀತಾರೆ ಹೋರಾಟಕ್ಕೆ, ನಮ್ಮ ಬೇಡಿಕೆ ಇದೆ ಬರ್ತಾರೆ.
ನಿಮ್ಮಿಬ್ಬರ ಹೋರಾಟದಲ್ಲಿ, ನಿಮ್ಮಿಬ್ಬರ ಸಂಘರ್ಷದಲ್ಲಿ, ನಿಮ್ಮಿಬ್ಬರ ಒಂದು ಡಿಫ್ರೆನ್ಸಲ್ಲಿ ಈ ಸಾರಿಗೆ ನೌಕರರು ಅಮಾಯಕರು ಅವರು ಒಂದು ರೀತಿಯಲ್ಲಿ ಸಫರ್ ಆಗ್ತಾ ಇದ್ದಾರೆ, ಅವರು ಅದರ ಪ್ರತಿಫಲ ಅನುಭವಿಸ್ತಾ ಇದ್ದಾರೆ ಅಲ್ವಾ? ಡೆಫಿನೆಟ್ಲಿ ಸರ್, ನಾನು ಮತ್ತೆ ಮತ್ತೆ ನಿಮ್ಮಿಂದ ಒತ್ತಿ ಹೇಳ್ತಾ ಇರೋದು, ಮತ್ತೆ ಈ ನಿಮ್ಮ ಚಾನಲ್ ಮುಖಾಂತರ ಫೆಡರಲ್ ಚಾನಲ್ ಮುಖಾಂತರ ನಾನು ಇನ್ನೊಂದು ನಾಯಕರುಗಳಿಗೂ ಹೇಳ್ತಾ ಇದ್ದೀವಿ ಸರ್, ಯಾರ ಡಿಫ್ರೆನ್ಸಿಯೇಷನ್ ಇಲ್ಲ, ಯಾರ ಪೈಪೋಟಿಗಳಿಲ್ಲ, ದ್ವೇಷಗಳಿಲ್ಲ. ಸಮಯಕ್ಕೆ ಯಾರೋ ಏನೇನೋ ಮಾತಾಡಿರ್ತೀವಿ, ಅದನ್ನೆಲ್ಲ ನೌಕರರು ಅನ್ನೋ ವಿಚಾರ ಬಂದಾಗ ತಮಿಳುನಾಡಲ್ಲಿ ಸುಮಾರು 40-50 ಸಂಘಟನೆಗಳಿದ್ದಾರೆ ಸರ್. ಸಂಬಳ ವಿಚಾರ ಹೋರಾಟದ ಬಂದಿದ ತಕ್ಷಣ ಅವರೆಲ್ಲರೂ ಒಗ್ಗಟ್ಟಾಗ್ತಾರೆ. ಆಂಧ್ರದೆಲ್ಲ ಒಗ್ಗಟ್ಟಾಗ್ತಾ ಇದ್ದಾರೆ, ತೆಲಂಗಾಣದಲ್ಲಿ ಒಗ್ಗಟ್ಟಾಗ್ತಾರೆ, ಮಹಾರಾಷ್ಟ್ರ ಬೇರೆ ಬೇರೆ ಸಂಘಟನೆಗಳೆಲ್ಲ ಕೂಡ ಒಟ್ಟಾಗಿರುವಂಥದ್ದು ಹೊರ ರಾಜ್ಯದ ಉದಾಹರಣೆ ಕೊಡ್ತಾ ಇದ್ರಿ. ಯಾಕೆ ನಿಮಗೇನು ಅಂದರೆ ನಾನು ನೇರವಾಗಿ ಕೇಳ್ತೀನಿ, ಸಾರಿಗೆ ನೌಕರರ ಕೂಟ ಅಥವಾ ಜಂಟಿ ಕ್ರಿಯಾ ಸಮಿತಿ ನಿಮ್ಮ ಒಂದು ಸಂಘಟನೆಗಳಿಗೆ ಏನಾಗಿದೆ, ಒಟ್ಟಾಗಿ ಹೋರಾಟ ಮಾಡೋಕ್ಕೆ ಏನು ಸಮಸ್ಯೆ ಏನಾಗಿದೆ? ಅದನ್ನೇ ನಾನು ಅವ್ರ ಹತ್ರ ಕೇಳ್ತಾ ಇರೋದು, ಯಾಕೆ ನಿಮಗೆ ಸಮಸ್ಯೆ ಇದೆ, ಏನ್ ಸಮಸ್ಯೆ ಇದೆ? ನಿಮ್ಮದೇ ಸಂಘಟನೆಗಳು ಒಂದು ಹಂತದಲ್ಲಿ ಮೊದಲು 2012ರಲ್ಲಿ 16ರಲ್ಲಿ ಕೂಟ ಅನ್ನೋದು ಹುಟ್ಟೇ ಇರಲಿಲ್ಲ ಸರ್. ಅದಕ್ಕೆ ಮೊದಲು ಇವ್ರು ಏನು ಜಂಟಿ ಆಗಿದ್ದಾರೆ, ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಅಂದ್ರೆ ರಮೇಶ್ ಅರವಿಂದ್ ಒಂದು ಫಿಲಮ್ ಇದೆ ನೋಡಿ, ತುತ್ತ ಮುತ್ತ ಅಂತ ಫಿಲಮ್ ಇದೆ, ನೋಡಿರ್ಬೋದು ನೀವು. ಅದ್ರಲ್ಲಿ ಏನಂದ್ರೆ ಅತ್ತೆ ಸೊಸೆ ಕಿತ್ತಾಡ್ತಾ ಇರ್ತಾರೆ, ಅವಾಗ ಇವನ್ ಪಾಪ ಪತಿ ಆದವನ್ಗೆ ಸಂಭಾಳಿಸಕ್ ಕಷ್ಟ ಆಗುತ್ತೆ. ಅದೇ ಇನ್ನೊಂದು ಹೆಣ್ಣನ್ನ ಅವ್ನ ಮನೆಗೆ ಕರ್ಕೊಂಡ್ ಬಂದಿದ ತಕ್ಷಣ ಈ ಅತ್ತೆ ಸೊಸೆ ಒಂದಾಗ್ಬಿಟ್ಟು ಬಂದು ಹೊಸ ಹೆಣ್ಣಿನ ವಿರುದ್ಧ ಅವರು ಜಗಳ ಮಾಡಕ್ ನಿಂತ್ಕೊಂತಾರೆ. ಹಂಗೆ ಫಸ್ಟ್ ಇವರೆಲ್ಲ ಕಿತ್ತಾಟ ಇದ್ರು. CIT ಸ್ಟ್ರೈಕ್ ಕರೆ ಕೊಟ್ಟಾಗ ATC ಅವರು ಇನ್ನೊಂದು ದಿನ ಕರೆ ಕೊಡೋದು, ಇವ್ರು ಒಂದು ಹೋರಾಟ ಹಮ್ಮಿಕೊಂಡಾಗ ಅವ್ರು ಇನ್ನೊಂದು ಥರ ಹೋರಾಟ ಹಮ್ಮಿಕೊಳ್ಳೋದು, ಅವ್ರನ್ನ ಬೈಯೋದು ಬಡಿಯೋದು ಇವೆಲ್ಲ ಇತ್ತು. ಆದರೆ ನೌಕರರ ಕೂಟ ಅನ್ನೋದು ಹುಟ್ಟಿದ ತಕ್ಷಣ ಸರ್ಕಾರಿ ನೌಕರರಿಗಿರೋ ಸಮಾನ ವೇತನ ಬೇಕು ಅಂದಿದ ತಕ್ಷಣ ಇವರೆಲ್ಲ ಒಂದಾಗ್ಬಿಟ್ಟವ್ರೆ. ನಾವೇನು ಕೇಳ್ತಾ ಇದ್ದೀವಿ, ಸ್ವಾಮಿ ನಿಮ್ಮದೇ ಸಂಘಟನೆಗಳು 40ರಿಂದ 50 ಸರ್ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಹಿಡಿದು ಕೊಡ್ತೀನಿ, ನಮಗೆ ನೀವು ಟೆಲಿಕಾಸ್ಟ್ ಮಾಡ್ಕೋಬೋದು. ಸುಮಾರು 40 ಮೇಲೆ ತಮಿಳುನಾಡಲ್ಲಿ ಸೈನ್ ಮಾಡಿದ್ದಾರೆ ಹೋರಾಟಗಳ ಸಮಯದಲ್ಲಿ. ತೆಲಂಗಾಣದಲ್ಲಿ ಇವರೆಲ್ಲ JAC ಕಮಿಟಿ ಮಾಡ್ಕೊಂಡವ್ರೆ, ಅಲ್ಲೂ ಸರ್ಕಾರಿ ನೌಕರಿಗರು ಇದು ಮಾಡ್ಕೊಂಡಿದ್ದಾರೆ. ನಿಮ್ಮ ಹೋರಾಟಕ್ಕೆ ಹಿನ್ನಡೆ ಈ ಎರಡೂ ಸಂಘಟನೆಗಳ ಭಿನ್ನಾಭಿಪ್ರಾಯ, ಎರಡು ಸಪರೇಟ್ ಸಂಘಟನೆಗಳಿರುವಂಥದ್ದು, ಆ ಹೋರಾಟಕ್ಕೆ ಹಿನ್ನಡೆ ಆಗಿದೆ ಸಾರಿಗೆ ನೌಕರ ಹೋರಾಟಕ್ಕೆ. ನಾನು ಹಿನ್ನಡೆ ಆಗಿದೆ ಅನ್ನೋದು ಕಾರಣಕ್ಕೆ ನಾನು ಇಷ್ಟು ಬಾರಿ ಅವರನ್ನ ಪತ್ರಗಳ ರವಾನೆ ಮೂಲಕ ಮತ್ತೆ ಅವರ ಆಫೀಸ್ಗಳಿಗೆ ನಮ್ಮ ಏನು ಬುಲಾವ್ ಕೊಡಿ, ನಾವೆಲ್ಲ ಕೂತು ಮಾತಾಡೋಣ ಇದ್ರ ಬಗ್ಗೆ, ನಾವು ಇಬ್ರು ಕಿತ್ತಾಟದಲ್ಲಿ ನೌಕರರು ಸಫರ್ ಆಗ್ತಾ ಇದ್ದಾರೆ ಅಂತ ಹೊರತು ನಾವೆಲ್ಲರಿಗೂ ಅವ್ರಿಗೆ ಕೈ ಚಾಚ್ತಾ ಇದೀವಿ. ಆದ್ರೆ ನಾವ್ ಎಷ್ಟು ಅವ್ರ ಕೈ ಚಾಚ್ತೀವೋ ಅಷ್ಟು ಅವರು ತಮ್ಮ ಪ್ರತಿಷ್ಠೆಯನ್ನು ಬಿಡ್ತಾ ಇಲ್ಲ. ಸರ್ಕಾರ ಯಾವ ರೀತಿ ಇದನ್ನ ತುಂಬಾ ಅಡ್ವಾಂಟೇಜ್ ತಗೊಂಡಿದೆ, ಯಾವ ರೀತಿ ತುಂಬಾ ಅಡ್ವಾಂಟೇಜ್ ತಗೊಳ್ತಾ ಇದೆ. ಇದನ್ನೇ ನಾವು ಕೇಳ್ತಾ ಇರೋದು. ಸರ್ಕಾರ ಇವತ್ತು 3%, 5% ಅಂತ ಏನು ಈ ತರ ಧೈರ್ಯವಾಗಿ ಮಾತಾಡ್ತಾ ಇದ್ರೆ ಇವರಲ್ಲಿ ಒಗ್ಗಟ್ಟಿಲ್ಲ, ನಾವು ಹೆಂಗ್ ಬೇಕಾದ್ರೂ ಆಟ ಆಡ್ಬೋದು ಅನ್ನೋದನ್ನ ಇವ್ರು ಖಂಡಿತ ಇವರು ಅರ್ಥ ಮಾಡ್ತಾ ಇರೋದು. ಆದ್ರೆ ನಾವು ಒಗ್ಗಟ್ಟಾಗಿ ಇದ್ದೀವಿ ಅಂತ ಮೆಸೇಜ್ ಪಾಸ್ ಮಾಡಿದ್ರೆ ಸಾಕು, ಸರ್ಕಾರ ಇನ್ನೊಂದು ತಿಂಗಳ ಒಳಗಡೆ ಪ್ರಣಾಳಿಕೆ ಭರವಸೆ ಈಡೇರಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಗಳನ್ನ ಶುರು ಮಾಡುತ್ತೆ ಸರ್ಕಾರ. ನೀವು ಎರಡೂ ಸಂಘಟನೆಗಳು ಒಟ್ಟಾಗಿ ಪ್ರತಿಭಟನೆ ಮಾಡಿದ್ರೆ, ಒಟ್ಟಾಗಿ ನೀವು ಒಂದು ಕರೆ ಕೊಟ್ಟರೆ, ಒಟ್ಟಾಗಿ ನೀವು ಸರ್ಕಾರಿ ಅಂದರೆ ಸಾರಿಗೆ ನೌಕರ ಪರವಾಗಿ ನಿಂತ್ಕೊಂಡ್ರೆ ಸರ್ಕಾರ ಮಂಡಿ ಬರುತ್ತೆ ಖಂಡಿತ. ಎಲ್ಲ ಒಂದು ಹೋರಾಟಗಳಲ್ಲೂ ನೋಡ್ಬೇಕು, ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ BJP ಯಾವುದನ್ನ ತಗೋಬೇಡಿ ನೀವು. ಇದು ಕಾರಣ ಈಗ ಕಾರಣ ಏನಂದ್ರೆ ನಮ್ಮ ಸಂಘಟನೆಗಳ ಪ್ರತಿಷ್ಠೆಗಳೇ. ನಾವು ಹೇಳ್ತಾ ಇರೋದು, ನಮಗೆ ಶಾಶ್ವತ ಪರಿಹಾರ ಕೊಟ್ರಪ್ಪ, ನಮಗೆ ಸಮಸ್ಯೆಗಳು ದೊಡ್ಡದಿದ್ದಾವೆ, ನಮಗೆ ಈ ಸಂಬಳಗಳಲ್ಲಿ ಬದುಕಕ್ಕಾಗ್ತಾ ಇಲ್ಲ, ಈ ಮತ್ತೆ ಈ ಚೌಕಾಸಿ ವೇತನ ಪರಿಷ್ಕರಣೆಯಿಂದ ನಮಗೆ ಬೆನಿಫಿಟ್ ಆಗ್ತಾ ಇಲ್ಲ. ನೀವು ಅಂಕಿಅಂಶಗಳನ್ನ ಇಟ್ಕೋಬೇಕು. ನೀವು ನಾಳೆ ಸೋಮವಾರ ನೀವು ಒಂದು ದಿನದ ಸತ್ಯಾಗ್ರಹ, ಒಂದು ದಿನ ಪ್ರತಿಭಟನೆ ಮುಷ್ಕರ ಅಂದರೆ ಒಂದು ದಿನದ ಪ್ರತಿಭಟನೆಗೆ ನೀವು ಕರೆ ಕೊಟ್ಟಿದ್ದೀರಾ. ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ, ಅಂದರೆ ಅವರು ಕೂಡ ಪ್ರತಿಭಟನೆಗೆ. ಸರ್ಕಾರಕ್ಕೆ ಇದು ಸಾರಿಗೆ ನೌಕರರು ಏನಾಗಬೇಕು, ಸಾರಿಗೆ ನೌಕರು ಯಾವ ಕಡೆ ಹೋಗಬೇಕು, ಸಾರಿಗೆ ನೌಕರರು ಏನು ಡಿಸಿಷನ್ ತೊಗೋಬೇಕು, ಅವ್ರು ಕನ್ಫ್ಯೂಸ್ ಆಗಲ್ವಾ? ನೀವು ಒಂದು ಕಡೆ ಕರೆ ಕೊಡೋದು ಒಂದು ಪ್ರತಿಭಟನೆ, ಅವರೊಂದು ದಿನ, ಇದು ಸುಮಾರು ವರ್ಷಗಳಿಂದ ಇರುವಂಥದ್ದು. ಯಾಕಂದ್ರೆ ನಾನು ಅದನ್ನು ಹತ್ತಿರದಿಂದ ನೋಡಿರೋಂಥ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರನ್ನ ಅವರು ನಿಮ್ಮಿಂದ ಸಫರ್ ಆಗ್ತಾ ಇದ್ದಾರೆ ಸರ್. ನಾನು ಈಗ ಅವಾಗಿಂದ ಸಫರ್ ಪಡ್ತಾ ಇದ್ದಾರೆ. ಆದರೆ ಸಾರಿಗೆ ನೌಕರಿಗೆ ತಮ್ಮ ಫೆಡರಲ್ ಚಾನೆಲ್ ಮೂಲಕ ನಾನು ಅವ್ರಿಗೊಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ಸರ್. ನಿಮ್ಗೆ ಒಳ್ಳೇದೇನು ಅನ್ಸುತ್ತೆ, ಸಂಘಟನೆಗಳು ಬಿಡಿ, ಪಕ್ಕಕ್ಕಿಟ್ಬಿಡೋಣ ಅವ್ರನ್ನ. ನಿಮಗೆ ಏನು ಬೇಕು, ನಿಮ್ಮ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅದನ್ನ ಕಂಡುಕೊಳ್ಳಿ. ಅದು ಸಾರಿಗೆ ನೌಕರರ ಕೂಟ ಆದ್ರೂ ಸರಿ, ಜಂಟಿ ಕ್ರಿಯಾ ಸಮಿತಿ ಆದ್ರೂ. ನಿಮಗೆ ಏನ್ ಅನ್ಸುತ್ತೆ, ನಿಮ್ಗೆ ಶಾಶ್ವತ ಪರಿಹಾರ ಅಂತ ನಿಮ್ಮ ಮನಸ್ಸಲ್ಲಿ ಇದೆಯಾ? ನಿಮಗೆ ಇವಾಗ ಕೊಡ್ತಾ ಇರೋ ಸಂಬಳಕ್ಕೆ 5%, 10% ಬಂದಾಗ ನಿಮ್ಮ ಜೀವನಗಳ ಮಟ್ಟ ಎಲ್ಲಿವರೆಗೂ ಸುಧಾರಣೆ ಆಗ್ಬೋದು ಸರ್? 10% ಅಂದ್ರೆ 20,000 ರೂಪಾಯಿಗೆ 2,000 ರೂಪಾಯಿ ಜಾಸ್ತಿ ಆಗುತ್ತೆ ಸರ್.
DA HR ಇದೆಲ್ಲ ಸೇರಿದ್ರೆ ಇನ್ನೊಂದು 500 ರೂಪಾಯಿ ಹೆಚ್ಚಾಗುತ್ತೆ ಸರ್. 4 ವರ್ಷಕ್ಕೆ 2,500 ರೂಪಾಯಿ ಸಾಕಾ ಸರ್? ಡಿಪೆಂಡ್ ಅಪಾನ್ ನಾನು ಫಸ್ಟ್ ಬೇಸಿಕ್ ಮೂಲ ವೇತನಕ್ಕೆ ನಾನು ಲೆಕ್ಕ ಹಾಕಿ ಕೊಡ್ತೀನಿ, ಹೇಳ್ತಾ ಇದ್ದೀನಿ. ಇದೇ ತರ ನೀವು 2,500 3,000 ಅದೇ ಸರ್ಕಾರಿ ನೌಕರು KEB ಅನ್ನೋರು ಒಂದು ಸಲ ಜಂಪ್ ಕೊಟ್ಟರೆ 15,000ದಿಂದ 20,000ವರೆಗೂ ಜಂಪ್ ತಗೊಳ್ತಾರೆ. ಇದಕ್ಕೆಲ್ಲ ಯಾವಾಗ ನಿಮಗೆ ನಾನು ಅದನ್ನೇ ಕೇಳ್ತಾ ಇರೋದು. ನನ್ನ ಪ್ರತಿಯೊಬ್ಬ ನೌಕರನಲ್ಲಿ ಈಗೇನೋ ಪಾಪ ಹಿಂದಿನ ನಮ್ಮ ನೌಕರರು ಏನಿದ್ರು ಅವರೆಲ್ಲ 5ನೇ ಕ್ಲಾಸು 6ನೇ ಕ್ಲಾಸು ಮತ್ತೆ ಅನ್ಎಜುಕೇಟೆಡ್ ಇದ್ರು, ಕೆಲಸ ಬಂದ್ರೆ ಸಾಕು ಅಂತ ಅವರೆಲ್ಲ ತಗೊಂಡಿದ್ರು. ಅವಾಗಂತೂ ಏನೂ ಆಗಲಿಲ್ಲ. ನಿಜವಾಗ್ಲೂ ಸರ್ ನಮ್ಮ ರಿಟೈರ್ಡ್ ಆದ ಎಂಪ್ಲಾಯೀಸು ಈ ಇಳಿ ವಯಸ್ಸಿನಲ್ಲಿ EPF 95 ಅಂತ ಮಾಡಿಕೊಂಡು ಹೋರಾಟಕ್ಕೆ ಹೋಗ್ತಾ ಇದ್ದಾರೆ. ಏನಕ್ಕೆ? 7,500 ರೂಪಾಯಿ ಮಿನಿಮಮ್ ಪೆನ್ಷನ್ಗೆ. ಈ ಜಂಟಿ ಕ್ರಿಯಾ ಸಮಿತಿಗೆ, ಸಾರಿಗೆ ನೌಕರರಿಗೆ, ವಿಶೇಷವಾಗಿ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಿಗೆ ನೀವೇನು ಹೇಳ್ತೀರಿ? ಈಗ ಅವರು ಪ್ರತಿಭಟನೆ ಕರೆ ಕೊಟ್ಟು ನಾವು ಅವ್ರ ಹತ್ರ ಮತ್ತೊಮ್ಮೆ ತಮ್ಮ ಫೆಡರಲ್ ಚಾನೆಲ್ ಮುಖಾಂತರ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ನೌಕರರ ಅಭಿಪ್ರಾಯನ ಸಂಗ್ರಹಿಸಿ. ನೀವು ನೌಕರರನ್ನ ನೀವು 4 ಜನ ತಮ್ಮ ಪಟಾಳಮೋ ತಮ್ಮ ಪರ ಇರೋರನ್ನ 4 ಜನ ಇಟ್ಕೊಂಡು ಅದೇ ನೌಕರರ ಅಭಿಪ್ರಾಯ ಅಂತ ಇದು ಮಾಡೋದು ಬೇಡಿ. ತಗೊಳ್ಳೋಣ, ಇಬ್ರು ಟೈಮ್ ತಗೊಳ್ಳೋಣ, ನೌಕರರ ಮಧ್ಯಕ್ಕೆ ಹೋಗೋಣ, ಇಬ್ರು ಹೋಗೋಣ. ಈಗ ಬಿಟ್ಟು ಎಸ್ ನೀವು ಹೋಗ್ತೀರಾ? ಈಗ ಬಿಟ್ಟು ಹೋಗ್ತೀರಾ? ಎಸ್ ನೀವು ಇವತ್ತು ಅಂತ ಕರೆ ಕೊಟ್ರೆ ತಮ್ಮ ಚಾನಲ್ ಅಲ್ಲಿ ಇವತ್ತು ಅದನ್ನ ಟೆಲಿಕಾಸ್ಟ್ ಆದ್ರೆ ಬನ್ನಿ, ನಾವು ನೀವು ಒಗ್ಗಟ್ಟಾಗಿ ಇಲ್ಲ ಓಪನ್ ಆಗಿ ಒಂದು ಕಾರ್ಯಕ್ರಮಗಳು ಮಾಡೋದ್ರ ಸರಿ, ಅಥವಾ ಬೇಡ ಅವರು ಎಂಪ್ಲಾಯೀಸ್ ನಮ್ಮ ಹತ್ರ ಬರೋದು ಬೇಡ, ನೌಕರರ ಬಳಿಗೆ ನಾವು ಹೋಗೋಣ, ಡಿಪೋಗಳು ಮುಂದೆ ಹೋಗೋಣ, ಏನ್ರಪ್ಪ ನಿಮಗೆ ಬೇಕು ಅಂತ ಕೇಳ್ಕೊಳ್ಳೋಣ. ನೌಕರರು ಯಾವ ಇದನ್ನ ಅಭಿಪ್ರಾಯನ ಕೊಡ್ತಾರೆ, ಮ್ಯಾಕ್ಸಿಮಮ್ ಎಂಪ್ಲಾಯೀಸ್ ಯಾವುದಕ್ಕೆ ಜೈ ಅಂತಾರೋ ಅದಕ್ಕೆ ನಾವು ಭದ್ರ ಆಗ್ತೀವಿ, ನೀವು ಭದ್ರ ಆಗ್ತೀರಾ? ನಾನು ಜಂಟಿ ಕ್ರಿಯಾ ಸಮಿತಿಯನ್ನ ತಮ್ಮ ಫೆಡರಲ್ ಚಾನಲ್ ಮುಖಾಂತರ ನೇರವಾಗಿ ಕೇಳ್ತೀನಿ. ಮತ್ತೆ ಇದನ್ನ ನೀವು ಸ್ವೀಕಾರ ಮಾಡಿದಾದ್ರೆ ನಿಮ್ಮ ಅವಮಾನ ಅಲ್ಲನೂ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ ಜಂಟಿ ಕ್ರಿಯಾ ಸಮಿತಿಯವರೇ, ಇದು ನಿಜವಾಗ್ಲೂ ಅವಮಾನ ಅಲ್ಲ. ನೌಕರರ ಅಭಿಪ್ರಾಯಕ್ಕೆ, ಅವರ ನಂಬಿಕೆಗೆ ನಾವು ಗೌರವ ಕೊಟ್ಟಂಗಾಗುತ್ತೆ. ಬನ್ನಿ, ಏನು ಸಮಯ ಮೀರೋಗಿಲ್ಲ. ಹಬ್ಬ ಅಂದ್ರೆ ಏನು, ಇವಾಗ ಆಗೋದು 1 ತಿಂಗಳಲ್ಲಿ ಆಗೋದು, ಈ ತಿಂಗಳಲ್ಲಿ ಆಗೋದು, ಬರೋ ತಿಂಗಳಲ್ಲಿ ಆಗುತ್ತೆ. ನಾವು 1 ತಿಂಗಳು ಪೂರ್ತಿ ನೌಕರರ ಅಭಿಪ್ರಾಯನ ಸಂಗ್ರಹ ಮಾಡಕ್ ಹೋಗೋಣ. ನೀವು ಬೇರೆ ಬೇರೆ ರಾಜ್ಯಗಳೆಲ್ಲ ಮೊದಲು ನಮ್ಮ ರಾಜ್ಯದ ನಮ್ಮ ನೌಕರರನ್ನ ಏನು ಅಭಿಪ್ರಾಯನ ಸಂಗ್ರಹ ಮಾಡಿ ಜಂಟಿಯಾಗಿ ಹೋಗಿ ಇಬ್ರು ಹೋಗೋಣ, ಕೂತ್ಕೊಳ್ಳೋಣ. 4 ಕಾರ್ಪೊರೇಷನ್ 4 ವಿಭಾಗ ಅಲ್ಲಿರೋ ವಿಭಾಗಗಳಿಗೆ ಈಗ ಎಲ್ಲ ಒಂದು ಅನ್ನನ ಬೆಂದಿದೆ ನೋಡಕ್ಕೆ ನೀವು ತಗೊಂಡಾಗ ಎಲ್ಲ ಅಗಳನ್ನ ನಾವು ಇಸ್ಕ್ ನೋಡ ಅವಶ್ಯಕ. ಕೆಲವೊಂದು ಅಗಳನ್ನ ಇಸ್ಕ್ ನೋಡಿದ್ರೆ ಅನ್ನ ಆಗಿದೆ ಅಂತ ಗೊತ್ತಾಗುತ್ತೆ. ಮೆಜಾರಿಟಿನ ನಾವು ಒಂದು ಸರ್ವೆ ಮಾಡ್ಕೊಳ್ಳೋಣ. ನೀವು ಯಾವ ನೌಕರರು ನಿಮ್ಗೆ ಬಹುತೇಕ ನೌಕರರು ಇದಕ್ಕೆ ಅಭಿಪ್ರಾಯನ ಸೂಚಿಸ್ತಾರೋ ಅದಕ್ಕೆ ನೀವು ಒಪ್ಕೊಳ್ಳಿ, ನಾನು ಒಪ್ಕೊಂಡ್ಬಿಡ್ತೀನಿ. ಒಟ್ಟಾಗಿ ಹೋರಾಟ ಮಾಡೋಣ, ಒಟ್ಟಾಗಿ ನಿಂತ್ಕೊಳ್ಳೋಣ. ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಒಟ್ಟಾಗಿ ನಿಂತ್ಕೊಂಡ್ರೆ ಸಾಕು. ಸರ್ಕಾರ ಬೇಡಿಕೆ ಈಡೇರಿಸೋ ನಿಟ್ಟಿನಲ್ಲಿ ಎಲ್ಲದೂ ಈಗ ನೀವು ನಿಮ್ದು ಅಗ್ರಿಮೆಂಟ್ ಆದ್ರೂ ಸರಿ ಅಥವಾ ಈ ಕಡೆ ಸರಿಸಮಾನತೆ ಸರಿ, ಸರ್ಕಾರ ನಮ್ಮ ದಾರಿಗೆ ಬಂದೇ ಬರುತ್ತೆ. ಇದು ನಾನು ಚಂದ್ರು ಹೆಸರು ಬರುತ್ತೋ, ಕೂಟದ ಹೆಸರು ಬರುತ್ತೋ, ATCನೋ CITನೋ ಅವ್ರದ್ದು ಮತ್ತೊಂದು ಅವ್ರದ್ದೆಲ್ಲ ಅಲ್ಲ. ನೌಕರರು ನಮ್ಮನ್ನ ಅವ್ರು ಗೌರವಿಸಬೇಕು. ಅವರ ಅಭಿಪ್ರಾಯಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕು. ಸಂಘಟನೆ ಇರೋದು ನೌಕರರಿಗೋಸ್ಕರ, ನೌಕರರಿಂದ ಸಂಘಟನೆಯಿಂದ ನೌಕರರಲ್ಲ. ಸೊ ನಾನು ನಿಮ್ಮ ಚಾನೆಲ್ ಮುಖಾಂತರ ನಾನು ಮತ್ತೊಮ್ಮೆ ಅವ್ರನ್ನ ಮನವಿನೇ ಮಾಡ್ತೀನಿ. ನಾನು ಇದಕ್ಕೆ ಮೊದಲು ನನ್ನ ಸಾಮಾಜಿಕ ಚಾನೆಲ್ ಕೇಳ್ಕೊಂಡಿದ್ದೀನಿ, ಮತ್ತೊಮ್ಮೆ ಅವ್ರ ಹತ್ರ ಹೇಳ್ತೀವಿ, ನಿಮ್ಮ ಚಾನೆಲ್ ಮುಖಾಂತರ ಬನ್ನಿ, ಈ ಇಬ್ರೂ ನಾವು ಸೇರ್ಕೊಂಡು ಒಂದು ಬಾರಿ ನೌಕರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋಣ, ಘಟಕಕ್ಕೆ ಹೋಗೋಣ, ವಿಭಾಗ ಮಟ್ಟದಲ್ಲಿ ಹೋಗೋಣ. ಆವಾಗ ನಮ್ಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಾಗುತ್ತೆ. ಇಲ್ಲಿ 4 ಜನ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡೋದು ನಿರ್ಧಾರಗಳಲ್ಲ. ಕಲಬುರಗಿಯಿಂದ ಹಿಡಿದು ಮಂಗಳೂರವರೆಗೂ, ಈ ಕಡೆ ಕೋಲಾರಿಂದ ಹಿಡಿದು ಈ ಕಡೆ ನಮ್ಮ ಬೆಳಗಾಂವರೆಗೂ 4 ದಿಕ್ಕಿನಲ್ಲಿ ಕೆಲವು ಆಯ್ದ ಡಿಪೋಗಳಿಗೆ ಹೋಗೋಣ, ಇದು ಮಾಡೋಣ. ಆಮೇಲೆ ಸರ್ಕಾರದ ಮುಂದೆ ಈಗಲೂ ಹೇಳೋಣ, ನಿಮ್ದೆಲ್ಲಾನು ಹೋಲ್ಡ್ ಮಾಡಿ ಸ್ವಾಮಿ, ನಾವು ಸರ್ವೆ ಮಾಡ್ಕೊಂಡ್ ಬರ್ತೀವಿ, ಆಮೇಲೆ ಇದನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗೋಣ. ಆಮೇಲೆ ನೋಡಿ ಸರ್ಕಾರಗಳು ಯಾಕೆ ತಾನೇ ಬಿಚ್ಚಲ್ಲ ಅಂತ. ನಿಮ್ಮ ಈ ಒಂದು ಮನಸ್ತಾಪಗಳು, ನಿಮ್ಮ ಒಂದು ಈಗೋಗಳು, ನಿಮ್ಮ ಒಂದು ಭಿನ್ನಾಭಿಪ್ರಾಯಗಳಿಂದ ಸರ್ಕಾರ ನಿಮ್ಮ ಒಂದು ಸಂಘಟನೆಗಳು ಒಡೆದಾಳುವ ನೀತಿ ಮಾಡ್ತಾ ಇದೆ. ಡೆಫಿನೆಟ್ಲಿ ನಾನು ಮತ್ತೆ ನಾನು ಒಡೆದಾಳ್ತಾ ಇರೋದ್ರಲ್ಲಂತೂ ಇದು ಅಂಗೈ ಉಣ್ಣ ಕನ್ನಡಿ ಬೇಡ ಸರ್. ನಮಗೂ ಗೊತ್ತಾಗ್ತಾ ಇದೆ. ಇದನ್ನ ಕಂಡೇ ನಾವು ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳ 2ನೇ ಸಭೆ ಆಗೋಯ್ತು ನಮ್ಗೆ ಅರ್ಥ ಆಗೋಯ್ತು ಇದೇನೋ ಇದಿದೆ. ಯಾಕಂದ್ರೆ 2023ಗೆ ನಿಮ್ದು ಅಗ್ರಿಮೆಂಟ್ ಆಗಿದೆ, 27ಗೆ ಬರಕ್ ಹೋಗ್ರಿ ಅಂತ ಹೇಳ್ದಾಗ್ಲೇ ಗೊತ್ತಾಗೋಯ್ತು ಇದೇನೋ ನಡೀತಾ ಇದೆ. ಇನ್ನು ಮುಂದಕ್ಕೆ ನಾವು ಒಗ್ಗಟ್ಟಾಗಿಲ್ಲ ಅಂದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನೋದು. ಇದನ್ನ ಈ ಸನ್ನಿವೇಶನ ಅರ್ತೆ ನಾನು ಅವತ್ತು ಜಂಟಿ ಕ್ರಿಯಾ ಸಮಿತಿಯವರಿಗೆ ಪತ್ರಗಳನ್ನ ಬರ್ತಿದ್ದು. ನಮಗೇನು ನೋಡಿ ಸರ್, ನಾನು ಎಂಪ್ಲಾಯ್ ಆಮೇಲೆ ಲೀಡ್ರು.
ನನಗೆ ಇಲ್ಲಿ ಒಬ್ಬ ನೌಕರನ ಕಷ್ಟನೂ ಗೊತ್ತು, ನಿರ್ವಾಹಕನ ಕಷ್ಟನೂ ಗೊತ್ತು, ಸೆಕ್ಯೂರಿಟಿ ಕಷ್ಟ ಗೊತ್ತು, ಎಲ್ಲ ಗೊತ್ತಿರೋದ್ರಿಂದನೇ ನಮ್ಮ ಪ್ರತಿಷ್ಠೆಗಿಂತನೂ ನೌಕರ ಹಿತ ಮುಖ್ಯ ಆಗಿದೆ. ಒಂದು ಹೆಜ್ಜೆ ಹಿಂದೆ ಹೋಗಿ, ಅಂದರೆ ನೌಕರರಿಗೋಸ್ಕರ ಒಂದು ಹೆಜ್ಜೆ ನೀವೇ ಒಂದು ಹೆಜ್ಜೆ ಹಿಂದೆ ಹೋಗಿ, ಅಥವಾ ನಾಳೆ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ಸಿಕ್ಕಿದಾಗ ಕೂಡ ನಾವು ಅವರು ಕೂಡ ಅದೇ ಪ್ರಶ್ನೆ ಕೇಳ್ತೀವಿ. ಅಂತಿಮವಾಗಿ ಬೇಕಾಗಿರುವಂಥದ್ದು ನೌಕರರ ಹಿತ ಕಾಪಾಡುವಂಥದ್ದು. ನೀವೇ ಒಂದು ಹೆಜ್ಜೆ ಹಿಂದೆ ಹೋಗಿ ಅವರ ಜೊತೆ ಮಾತುಕತೆ ಮಾಡ್ಬೋದಲ್ವಾ? ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಆಲ್ರೆಡಿ ಏನೇನು ಟ್ರೈ ಮಾಡಬೇಕು ಎಲ್ಲ ದಾರಿಗಳನ್ನು ಟ್ರೈ ಮಾಡಿದ್ದೀನಿ ಸರ್. ಜಂಟಿ ಕ್ರಿಯಾ ಸಮಿತಿಯರು ಇಲ್ಲಿ ನನಗೆ ಪತ್ರಗಳಿಗೆ ನನಗೆ ಸ್ಪಂದಿಸಿದ ಕಾರಣ ಶರ್ಮಾಜಿ ಅಂತಿದ್ದಾರೆ ಸರ್, ಎಲ್ಲಿ ಹುಬ್ಳಿಯಲ್ಲಿ. ಅವರು ಆಲ್ರೆಡಿ 92+ ಅವರು, ಐ ಥಿಂಕ್ 94 ಏನೋ ಅವರು ಓಡಾಡೋಕ್ಕಾಗಲ್ಲ. ಬಟ್ ಅವರು ಹಿರಿಯ ನಾಯಕರು ಮತ್ತು ಅವರು ಕಾನೂನು ಪಂಡಿತರು. ಅವ್ರ ಹತ್ರಕ್ಕೆ ಅಲ್ಲಿ ಹೋಗಿ ಸರ್ ಹಿಂಗಿದೆ ಪೊಸಿಷನ್ ಅಂತೆಲ್ಲ ಹೇಳಿದಾಗ ಅವರು ಹೇಳಿದ್ರು 25% ನಮ್ಮ ಎಂಪ್ಲಾಯೀಸ್ ಕೇಳಿರೋದು ಸರಿಯಲ್ಲ, 40% ಮೇಲೆ ನಾವು ಕೇಳಬೇಕು, ಮತ್ತು 32 ತಿಂಗಳದು 1/1/24 ಕೇಳಬೇಕು, ಎಲ್ಲ ವಿಚಾರವನ್ನು ಮಾಡ್ಕೊಂಡ್ಬಂದರು. ನಾನು ಜಂಟಿ ಕ್ರಿಯಾ ಸಮಿತಿ ಅವರಿಗೆ ನಾನು ಇದ್ರ ಬಗ್ಗೆ ನಾನು ಹೇಳ್ತೀನಿ ಅಂತಲೂ ಹೇಳಿದ್ರು. ಬಟ್ ಅವ್ರ ಮಾತಿಗೂ ಇವರು ಕವಡೆ ಕಾಸನ್ನು ಕಿಮ್ಮತ್ತು ಕೊಡ್ದಿರಾ ಮತ್ತೆ ಅದೇ ಅಪ್ಪ ಹಾಕಿದ ಆಳದ ಮರದಲ್ಲೇ ನೇಣು ಹಾಕೊಳ್ತೀನಿ ಅಂತ ಹೋಗ್ತಾ ಇರೋ ಕಾರಣ ಈ ಹೋರಾಟಗಳು ಇನ್ನೂ ನಿರಂತರವಾಗಿ ನಡೀತಾ ಇದೆ. ಒಂದು ಆರೋಪ ಇದೆ, ಸಂಘಟನೆ ಮುಖಂಡರುಗಳು ಪ್ರತಿಭಟನೆ, ಯಾಕೆ ಸಾರಿಗೆ ನೌಕರರು ಪಾಪ ಅಮಾಯಕರು, ಅಂದರೆ ಅವ್ರು ಪ್ರತಿಭಟನೆ ಬರ್ತಾರೆ ನೋಡ್ತಾ ಇರ್ತೀರಲ್ವ. ಯಾಕಂದರೆ ಕಳೆದ ಬಾರಿ BJP ಸರ್ಕಾರದಲ್ಲಿ ನೀವು ಪ್ರತಿಭಟನೆ ಮಾಡಿದಾಗ ಸುಮಾರು 2,000 ಜನ ಸಸ್ಪೆಂಡು, 2,000 ಜನ ಅಲ್ವಾ, 2,500 ಜನ ಡಿಸ್ಮಿಸ್ ಆದರು. ಅವ್ರ ಕುಟುಂಬ ಮತ್ತು ಅವ್ರದೆಲ್ಲ ಕೂಡ ಯಾರು ಹೊಣೆ, ಇವೆಲ್ಲವೂ ಕೂಡ ಇರುತ್ತೆ. ನೀವು ಪ್ರತಿಭಟನೆ ಮಾಡ್ತೀರಿ, ಎಲ್ಲ ಮಾಡ್ತೀರ, ನಂತರ ಗೌರ್ಮೆಂಟ್ ಜೊತೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರೋ ನೌಕರರ ಸಂಘಟನೆ ಮುಖಂಡರು, ಇದು ಆರೋಪ ಇರುವಂಥದ್ದು. ಸಾರ್ವಜನಿಕವಾಗಿ ಇದು ಬರುವಂಥದ್ದು ಸಹಜವಾಗಿ. ಪ್ರತಿಭಟನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, 2,500 ಜನ ಸಸ್ಪೆಂಡ್ ಆದ್ರೆ ಆಮೇಲೆ ಯಾರು ಬಂದರು, ಸೊ ಅವ್ರವ್ರ ಮುಖಂಡರು ಏನೇನು ಮಾತಾಡ್ತಾರೆ ಗೌರ್ಮೆಂಟ್ ಜೊತೆ ಗೊತ್ತಿಲ್ಲ, ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅನ್ನುವಂಥ ಆರೋಪ ನಿಜನಾ ಸರ್? ಕಳೆದ 2021ರಲ್ಲಿ ಹೋರಾಟದ ಸಮಯದಲ್ಲಿ 2,500 ಜನ ಬೇರೆ BMTC ಡಿಸ್ಮಿಸ್ ಆಗಿದ್ರು. ಬೇರೆ BMTC 2,500 ಜನ, ಇನ್ನು ಬೇರೆ ಬೇರೆ ಕಡೆನೂ ಒಂದು 400-500 ಜನ ಅಲ್ಲಿ ಡಿಸ್ಮಿಸ್ ಮಾಡಿದ್ರು. ಮತ್ತೆ ಆ ಟೈಮಲ್ಲೂ ಸಹ ಮತ್ತೆ ಟ್ರಾನ್ಸ್ಫರ್ಗಳು 4,500 ಜನ ಟ್ರಾನ್ಸ್ಫರ್ಗಳಿತ್ತು. ಕೂಟ ಮತ್ತು ಒಕ್ಕೂಟ ಆವತ್ತೂ ಅಷ್ಟೇ ಹಗಲಿರುಳು ಇತಿಹಾಸದಲ್ಲಿ ಯಾವತ್ತೂ ಅಷ್ಟು ನೌಕರರನ್ನ ಒಳಗಡೆ ತಂದಂಥ ಇತಿಹಾಸನೇ ಇಲ್ಲ. ನಾವು 6 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗೋದವ್ರನ್ನೆಲ್ಲ ವಾಪಸ್ ತೊಗೊಂಬಂದ್ವಿ. ಮತ್ತು KSRTC NWNEL ಡಿಸ್ಮಿಸ್ ಆದವರೆಲ್ಲ ರಿಇನ್ಸ್ಟೇಟ್ ಆಯಿತು. BMTC ಮಾತ್ರ ಎಪಿ ಸೆಂಟ್ರು, ಹೋರಾಟದ ಒಂದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಆಡಳಿತ ಮಂಡಳಿ BMTC ಅವರು ಕೋರ್ಟ್ ಕಟ್ಟಕಟ್ಟೆ ಹಚ್ಚಿಸಿದ್ರು, ಜಾಯಿಂಟ್ ಮೆಮೊ ವಗೇರಲ್ಲಿ ಬಂತು. ಬಟ್ ಎಲ್ಲ ವಿಚಾರದಲ್ಲಿ ಕೂಟ ಮತ್ತು ಒಕ್ಕೂಟ, ಲಾಯರ್ಗಳಿಂದ ಹಿಡಿದು ಕಾನೂನು ಸಲಹೆಗಳನ್ನ ಪಡ್ಕೊಳ್ಳೋದ್ರಿಂದ ಹಿಡಿದು ಎಷ್ಟು ಆಗಬೇಕೋ ಅಷ್ಟು ಕೂಟ ಮತ್ತು ಒಕ್ಕೂಟ ನಮ್ಮ ಎಂಪ್ಲಾಯೀಸ್ ಪರ ನಿಂತಿತ್ತು. ಯಾವ ಸಂಘಟನೆಗಳು ನೌಕರರ ಪರ ಡಿಸ್ಮಿಸ್ ಎಂಪ್ಲಾಯ್ ವಿಚಾರದಲ್ಲಿ ಎಷ್ಟು ಕೆಲಸ ಮಾಡಿದೋ ಗೊತ್ತಿಲ್ಲ. ಬಟ್ ನಾವಂತೂ ನಮ್ಮ ನೌಕರನ ಬಿಟ್ಟಿಲ್ಲ. ಅದೇ ಒಂದು ಭಯ ಸರ್, ನಾನು ಇವತ್ತು ತಮ್ಮ ಮುಂದೆ ಹೇಳ್ತಾ ಇರೋದು. ನಾನು 2,500 ಜನ ಡಿಸ್ಮಿಸ್ ಆದ್ರಲ್ಲ, ನನ್ನ ಹತ್ತಿರದಿಂದ ನನ್ನ ನೌಕರರು ಡಿಸ್ಮಿಸ್ ಆದಂಥ ಅನಾಹುತಗಳನ್ನ ಹತ್ತಿರದಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರ ಕುಟುಂಬಗಳು ಹೆಂಗೆ ಹಾಳಾಗೋಗ್ತವೆ ಎಲ್ಲದನ್ನು ಮನಗಂಡಿರೋದ್ರಿಂದ ಮುಷ್ಕರ ಇನ್ನೊಂದು ಸಲ ನಮ್ಮ ಡಿಪಾರ್ಟ್ಮೆಂಟಿಗೆ ಬೇಡ ಅಂತ ನಾನು ಹೊಡೆದಾಡ್ತಾ ಇರೋದು. ಈ ಶಾಶ್ವತ ಪರಿಹಾರ ಅಂತ ಬಂದರೆ ಸರ್, ನಿಮ್ಗೆ ಮುಷ್ಕರ ಮಾಡೋಕ್ಕೆ ಇದೇ ಇಲ್ವಲ್ಲ, ನಿಮಗೆ ಏನು ಕಾರಣನೇ ಇಲ್ವಲ್ಲ ಸರ್. ನಾವು ಯಾಕೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು? ಒಬ್ಬ ನಾಯಕ ಏನು ಯೋಚನೆ ಮಾಡಬೇಕು? ಮುಷ್ಕರ ನಿಮಗೆ ಮುಖ್ಯನಾ? ಆಯಿತು, ಆಗಸ್ಟ್ 4ನೇ ತಾರೀಕು ಮುಷ್ಕರ ಅಂತ ಹೋದರು. ಆಗಸ್ಟ್ 4ನೇ ತಾರೀಕು ಇದೇ ವರ್ಷ 2025 ಆಗಸ್ಟಲ್ಲಿ ಮುಷ್ಕರ ಅಂತ ಹೋದರು. ಹೈಕೋರ್ಟ್ ಇಂಟರ್ಫರೆನ್ಸ್ ಬಂತು, ಸ್ಟೇ ಕೊಟ್ಟರು. ಇವರು ಇಲ್ಲ ಅಂತಲೂ ಸೆಟ್ ಹೊಡೆದು ಮುಷ್ಕರ ಮಾಡಿದ್ರು. ಮಾರನೇ ದಿನಕ್ಕೆ ಹೈಕೋರ್ಟ್ ಚೀಮಾರಿ ಹಾಕಿ ಹೆಂಗೆ ಸ್ಟ್ರೈಕ್ ಮಾಡ್ತಾರೆ, ಎಸೆನ್ಷಿಯಲ್ ಸರ್ವೀಸು ನೀವು ಅರೆಸ್ಟ್ ದೆಮ್ ಅಂದರು. ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಿರಬೇಕು, ಅವ್ರು ಅರೆಸ್ಟ್ ದೆಮ್ ಅಂದಿದ ತಕ್ಷಣ ಇವರು ಕಾಲ್ ಆಫ್ ಮಾಡ್ಕೊಂಡ್ಬಿಟ್ರು ಸ್ಟ್ರೈಕ್ನ. 33,000 ನೌಕರರಿಗೆ ಚಾರ್ಜ್ ಶೀಟ್ ಇಶ್ಯೂ ಆಯಿತು. ಅವ್ರಿಗೆ ಪ್ರಮೋಷನ್ ಹೋಯ್ತು, ಟ್ರಾನ್ಸ್ಫರ್ ಪಾಲಿಸಿಯಿಂದ ಇಂಟರ್ ಕಾರ್ಪೊರೇಷನ್ ಟ್ರಾನ್ಸ್ಫರ್ ಪಾಲಿಸಿ ಎಲ್ಲ ಅವ್ರನ್ನ ಕೈ ಬಿಟ್ಬಿಟ್ರು. ಇನ್ನೂ ಎಷ್ಟು ಜನಕ್ಕೆ ಅಲ್ಲಿ ಹುಬ್ಳಿಯಲ್ಲಿ ಒಬ್ಬ ಬಸ್ ಕಲ್ಲು ಹೊಡೆದ್ಬಿಟ್ಟ ಅಂತ ಹೇಳ್ಬಿಟ್ಟು 15 ದಿನ ಜೈಲಲ್ಲಿದೆ ಸರ್. ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ನಿಮ್ಮ ಸಾರಿಗೆ ಸಂಘಟನೆ ನೌಕರರು ಮುಖಂಡರು, ಅಂದರೆ ನಿಮ್ಮ ಜಂಟಿ ಕ್ರಿಯಾ ಸಮಿತಿ ಅಥವಾ ನಿಮ್ಮ ಕೂಟ ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ನೀವು ಸಾರಿಗೆ ನೌಕರರ ಪರವಾಗಿ ಅದನ್ನೇ ನಾನು ನಿಂತ್ಕೊಂಡಾಗ ಇದನ್ನೇ ನಾನು ಹೇಳ್ಬೋದು. ಇದೆಲ್ಲಾನು ಕೂಟ ಮತ್ತು ಒಕ್ಕೂಟ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಂಗಿದ್ದಿದ್ರೆ ಅಡ್ಜಸ್ಟ್ಮೆಂಟ್ ನಿಮ್ಗೆ ಆ ಮೊದಲನೇ ಪ್ರಶ್ನೆಗೆ ನಾನು ಆ ರೀತಿ ಆರೋಪ ಇರುವಂತ ಹೊರಗಡೆ ಅಲ್ಲ ಸರ್, ಮಾತುಗಳು ಬರ್ತವೆ. ಮಾತುಗಳು ಹೆಂಗ್ ಆಡ್ತಾರೆ ಅಂದ್ರೆ ಅವ್ರು ಮಾತಾಡೋದಕ್ಕೆ ಏನು
ಯೋಚನೆ ಮಾಡೋದಿಲ್ಲ. ಅದ್ ಕಾರಣ ನೀವೇ, ಯಾಕಂದ್ರೆ ಈಗ- ಎರಡೆರಡು ಸಂಘಟನೆಗಳು ಹೋದ್ರೆ ಒಂದೊಂದರ ಅಲ್ಲ ಅದನ್ನೇ ಒಂದು. ಈಗ ನೀವು ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀರಾ, ಸರ್ಕಾರದ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾದ್ರೆ ನಾನು ಬಾರ್ಗೇನಿಂಗ್ ಸಿಸ್ಟಮ್ ಬರಬೇಕು. ಹೌದು. ನೀವು ಇದನ್ನ ಕೊಡ್ತೀನಿ, ನೀವು ಇದನ್ನ ತಗೊಳ್ಳಿ ಅಂತ ಹೇಳಿದಾಗ ಬಾರ್ಗೇನಿಂಗ್ ಮಾಡಿದಾಗ ಒಳ ಒಪ್ಪಂದ ಆಗೋಗಿದೆ, ಏನೋ ಆಗಿದೆ ಅಂತ ನೀವು ಅನ್ಕೋಬಹುದು. ನಾನು ಅದನ್ನ ಕೇಳ್ತಾನೆ ಇಲ್ಲ, ಬಾರ್ಗೇನಿಂಗ್ ಕೇಳ್ತಾನೆ ಇಲ್ಲ. ನಾನು ಕೇಳ್ತಾ ಇರೋದನ್ನು ಶಾಶ್ವತ ಪರಿಹಾರ ಕೇಳಿದಾಗ ಹೋದಾಗ ಸರ್ಕಾರ ಬಾರ್ಗೇನ್ ನನ್ನ ಹತ್ರ ಬರೋದೇ ಇಲ್ಲ. ಓಕೆ. ಸೊ ಇಲ್ಲಿ ಒಳ ಒಪ್ಪಂದ ಆಗಕ್ಕೆ ನನಗೆ ಹತ್ರ ಏನು ಮ್ಯಾಟ್ರೇ ಇಲ್ಲ. ಯಾರು ಹಂಗಾರೆ ಒಳಪಂದ ಮಾಡ್ಕೊಂತಾರ ಸರ್? ಇದು ಮೊನ್ನೆ ಅಕ್ರಮ್ ಪಾಷಾ ಸಾಹೇಬ್ರು MD ಅವರು ಹೋಗಿ ಕಾರ್ಯಕ್ರಮ ಇದನ್ನು ಲಾಸ್ಟ್ ಟೈಮ್ ಪ್ರತಿಭಟನೆ ಮಾಡಿದಾಗ ಫೆಬ್ರವರಿ 19 ಜಂಟಿ ಕ್ರಿಯಾ ಸಮಿತಿ ಅವರು ಪ್ರತಿಭಟನೆ ಮಾಡಬೇಕಾದ್ರೆ ಓಪನ್ ಸಭೆಯಲ್ಲೇ ಹೇಳ್ಬಿಟ್ರಲ್ಲ, ಇದು ಮೊದಲೇ ಈ ತರ ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟಿದೆ, ಇದನ್ನ ನಾವೆಲ್ಲ ಮನವರಿಕೆ ಮಾಡ್ಕೊಟ್ಟಿದೀವಿ ಅಂತ ಓಪನ್ ಆಗಿ ಹೇಳ್ಬಿಟ್ರು ಸಭೆಯಲ್ಲಿ. ನಿಮ್ ಪ್ರಕಾರ ಯಾರು ಇದು ಸರ್ಕಾರ ಜೊತೆ ನಾವು ಇದು ಮಾಡಲ್ಲ ಸರ್. ಅದನ್ನ ಅವತ್ತೇ ಸಮಸ್ತ ಸಾರಿಗೆ ನೌಕರ ಮುಂದೆನೆ MD ಸಾಹೇಬ್ರು ಹೋಗಿ ಹೇಳ್ಬಿಟ್ಟು ಬಂದ್ಬಿಟ್ಟವ್ರೆ. ಸೊ ಇಲ್ಲಿ ಒಳ ಒಪ್ಪಂದ ಚಂದ್ರು ಮಾಡ್ಕೊಂಡ ಕೂಟ ಮಾಡ್ತಾ ಒಕ್ಕೂಟ ಮಾಡಿದ್ರು ಪ್ರಶ್ನೆನೇ ಇಲ್ಲ. ನನಗೆ ಇದು ಒಂದು ಶಾಶ್ವತವಾಗಿ ಬರೋದ್ರಿಂದ ಈ ಒಳ ಒಪ್ಪಂದಗಳು ಮತ್ತೆ ಸಭೆಗಳು ಮಾಡೋದು, ಅವ್ರ ಹತ್ರ ಹೋಗೋದು ಬರೋದು ವಿಚಾರನೇ ಇರಲ್ಲ. ಬರೀ ಹೋಗ್ತಾರೆ, ಕಾಫಿ ಕುಡಿತಾರೆ, ಟೀ ಕುಡಿತಾರೆ, ಬಿಸ್ಕೆಟ್ ತಿಂತಾರೆ, ಬರ್ತಾರೆ. ಹಂಗ ಅದೇ ಮಾತುಗಳು ಹೇಳ್ತಾ ಇರೋದು. ಟೀ ಕುಡಿಯಕ್ ಹೋಗ್ತಾರೆ, ಪಾಪ ಅವ್ರ ಗೊಂದಲ ಮತ್ತೆ ಆತಂಕದಲ್ಲಿ ಮಾತಾಡ್ತಾರೆ. ಅವ್ರನ್ನ ತಪ್ಪು ಅಂತ ಹೇಳಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ, ನೌಕರರದು ತಪ್ಪಿಲ್ಲ. ಏನಪ್ಪ ಮುಖಂಡಗಳು ಸಭೆ ಕರೆದ್ರೆ 2 ಸಮಿತಿ ಕರೆದು ನಾವು 2 ಸಮಿತಿ ನಿಮ್ಮ ಒಂದು ಜಂಟಿ ಕ್ರಿಯಾ ಸಮಿತಿ ಜೊತೆಗೂ ಹೋಗ್ತೀವಿ, ಪ್ರತಿಭಟನೆಗೆ ಕೂಟದ ಜೊತೆ ಹೋಗ್ತೀವಿ. ಅವರು CM ಜೊತೆ ಮೀಟಿಂಗು, ಸಾರಿಗೆ ಸಚಿವರ ಜೊತೆ ಮೀಟಿಂಗ್ ಮಾಡ್ತಾರೆ, ಕಾಫಿ ಕುಡಿತಾರೆ, ಟೀ ಕುಡಿತಾರೆ, ಬಿಸ್ಕೆಟ್ ತಿಂತಾರೆ, ಬರ್ತಾರೆ. ನಾನು ಅದನ್ನೇ ತಮ್ಮ ವಾಹಿನಿ ಮುಖಾಂತರ, ಫೆಡರಲ್ ಚಾನಲ್ ಮುಖಾಂತರ ನಾನು ನಿಮ್ಮ ಹತ್ರ, ನಮ್ಮ ನೌಕರರ ಹತ್ರ ನಾನು ಕೇಳ್ಕೊಳ್ಳೋದು, ನೀವು ಈ ಗೊಂದಲಕ್ಕೆ ಸಂಘಟನೆಗಳು, ಸರ್ಕಾರಗಳು, ಆಡಳಿತ ಮಂಡಳಿಗಳು ತಳ್ತಾ ಇರೋದು. ನಿಮ್ಮನ್ನ ಡ್ರ್ಯಾಗ್ ಮಾಡಿದಷ್ಟು ನೀವು ಗೊಂದಲಕ್ಕೆ ಹೋಗ್ತೀರಾ. ಅಯ್ಯೋ ಕೊಟ್ಟಸ್ಕೊಳ್ಳಿ ಅನ್ನೋ ಮನಸ್ಥಿತಿಗೆ ನಿಮ್ಮನ್ನ ತಂದಿಟ್ಟು ಬಿಡ್ತಾರೆ. ನಾನು ಸುಮ್ಮನೆ ಈ ಟೈಮಲ್ಲಿ ಬೇರೆ ಎಲ್ಲ ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೋಗ್ಬಾರ್ದು. ನಿಮ್ಮನ್ನ ಆ ಹಂತಕ್ಕೆ ಡಿಪ್ರೆಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಅದಕ್ಕೆ ಗೊಂದಲಕ್ಕೆ ಹೋಗಬೇಡಿ. 2018 ಅಕ್ಟೋಬರಲ್ಲಿ ತೆಲಂಗಾಣದಲ್ಲಿ 52 ದಿನ ಮುಷ್ಕರ ಆಯಿತು. 30 ಜನಕ್ಕಿಂತ ಹೆಚ್ಚಿನ ನೌಕರು ಅಲ್ಲಿ ಆ ಹೋರಾಟದಲ್ಲಿ ಪ್ರಾಣತ್ಯಾಗ ಮಾಡಿದ್ದಾರೆ. ಬಟ್ ಅವರು ಸಿದ್ಧಾಂತಗಳನ್ನ ಬದಲಾಯಿಸ್ಕೊಂಡಿಲ್ಲ, ಗುರಿಯನ್ನು ಬದಲಾಯಿಸ್ಕೊಂಡಿಲ್ಲ. ಅದೇ ಸರ್ಕಾರದ ವಿಲೀನ ಇದು ಮಾಡಿದ್ರು. 26ರಲ್ಲಿ ಅವರು ಸರ್ಕಾರಿ ನೌಕರರಾಗಿ ವಿಲೀನ ಆಗೋಕ್ಕೆ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ. ಅವ್ರ ಪ್ರತಿಭಟನೆ ಯಶಸ್ಸಾಯ್ತು. ಇವಾಗ ಯಶಸ್ವಿಯಾಗಿದೆ, ಆವತ್ತು ಯಶಸ್ವಿ ಆಗ್ಲಿಲ್ಲ. ಅದೇ ನಾವು 21ರಲ್ಲಿ ಹೋರಾಟ ಮಾಡಿದ್ವಿ, 15 ದಿನ ಹೋರಾಟ ಮಾಡಿದ್ವಿ. ಎಲ್ಲ ಸಂಘಟನೆ ಒಗ್ಗಟ್ಟಾಗಿದ್ದನು KCR ಸರ್ಕಾರ ಅವ್ರನ್ನ ಬಗ್ಗು ಬಡ್ದು ಬಿಡ್ತು. ಆದ್ರೆ ಇವತ್ತು ನಾವು ಸಂಘಟನೆಗಳು ಓಡಕ್ಕೆ ಇದಾವೆ, ಆದ್ರೂ ಕೂಟ ಮತ್ತೆ ಒಕ್ಕೂಟಗಳು ತನ್ನ ಸಿದ್ಧಾಂತ ಗುರಿಯನ್ನ ಬಿಟ್ಟಿಲ್ಲ. ಇವು ನಿಮ್ಮ ಮುಂದಿನ ಹೋರಾಟ, ಮುಂದಿನ ನಡೆ ಏನಿರುತ್ತೆ ಸರ್? ನಾನು ಇವತ್ತು 4ನೇ ತಾರೀಕಿಗೆ ನಾವೇನು ನೌಕರರ ಸಮ್ಮುಖದಲ್ಲಿ ನಮ್ಮ ಹೋರಾಟದ ಹಾದಿಯನ್ನ ನಾವು ಇದು ಮಾಡಿದ ಗುರಿಯನ್ನ ಇಟ್ಕೊಂಡಿದೀವಿ, ಅದನ್ನ ಸಮಸ್ತ ಸಾರಿಗೆ ನೌಕರ ಮುಂದೆ ನಾವು ಇಡ್ತೀವಿ. ಅವರ ಅಭಿಪ್ರಾಯವನ್ನ ಸಂಗ್ರಹಿಸಿ ಅವರ ಹೋರಾಟದ ಮಜಲುಗಳನ್ನ ಇನ್ನೂ ಮುಂದಕ್ಕೆ ಎತ್ಕೊಂಡು ಉಗ್ರವಾಗಿ ಹೋಗ್ಬೇಕು ಅಂತ ಬಹುತೇಕ ನೌಕರರು ನಮಗೆ ಮೆಜಾರಿಟಿಯಲ್ಲಿ ಕೊಟ್ಬಿಟ್ರಂದ್ರೆ ನಾವು ಆ ಹೋರಾಟಗಳಿಗೆ ಹೋಗೋ ಮುಷ್ಕರನೂ ಸರಿ, ಮತ್ತೊಂದು ಸರಿ, ನಾವಂತೂ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ನಾವು ಯಾವುದೇ ಕಾರಣ ನಾವು 4 ಜನ ಕೂತ್ಕೊಂಡು ಡಿಸೈಡ್ ಮಾಡಲ್ಲ. ಎಲ್ಲ ನೌಕರ ಅಭಿಪ್ರಾಯವನ್ನು ಸಂಗ್ರಹಿಸ್ತೀವಿ. ಇದಕ್ಕೂ ಮೊದಲು ನಾನು ಜಂಟಿ ಕ್ರಿಯಾ ಸಮಿತಿ ಅವರಿಗೆ ಮತ್ತೊಮ್ಮೆ ನಾನು ಫೆಡರಲ್ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದು ನಮ್ಮ ಪ್ರತಿಷ್ಠೆಗಳಲ್ಲ. ಇಲ್ಲಿ ಯಾರೋ ನಿಮ್ಮ ಬೇರೆ ಬೇರೆ ವಿಚಾರಗಳಲ್ಲೋ ಆಸ್ತಿ ಪಾಸ್ತಿ ಓಡ್ಕೊಂಡು ಇದು ಮಾಡ್ತಾರೆ, ಏನೂ ಇಲ್ಲ. ಇದು ನೌಕರರ ಹಿತದೃಷ್ಟಿಯಿಂದ ನೀವು ಸಂಘಟನೆ ಕಟ್ಟಿದ್ರೆ ನಾವು ಕಟ್ಕೊಂಡಿದ್ದೀವಿ. ಬನ್ನಿ, ನೌಕರರ ಅಭಿಪ್ರಾಯನ ಸಂಗ್ರಹ ಮಾಡಿಕೊಂಡು ಬಹುತೇಕ ನೌಕರರು ಯಾವುದು ಸರಿ ಅಂತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ, ನೀವು ಬದ್ಧರಾಗಿರಿ. ಬನ್ನಿ, ಹೋರಾಟಕ್ಕೆ ಸೇರಿ ಕರೆ ಕೊಡೋಣ. ಆವತ್ತು ನೋಡಿ ನಮ್ಮ ನೌಕರರು ನಿಜವಾಗ್ಲೂ ಅವರ ನಾಯಕರುಗಳು, ಸಂಘಟನೆಗಳಂದ್ರೆ ಗೌರವ ಹುಟ್ಟೋದು ಅಲ್ಲಿ ಅಂತ ನಾನು ತಮ್ಮ ಫೆಡರಲ್ ಚಾನಲ್ ಮುಖಾಂತರ ತಿಳಿಸ್ತಾ, ಮುಂದಿನ ಹೋರಾಟಗಳ ಬಗ್ಗೆ ಸರ್ಕಾರಗಳು ಸುಮ್ಮನೆ ಲಘುವಾಗಿ ತಗೊಳ್ದೆ ಸಾರಿಗೆ ನೌಕರರು ಸಿಡಿದೇಳುವಂಥ ಸಮಯ ಇದೇ ಬಂದೇ ಬರುತ್ತೆ. ಅದಕ್ಕೆ ಆಸ್ಪದ ಮಾಡ್ಕೊಳ್ದೆ ಪ್ರಣಾಳಿಕೆಯಲ್ಲಿ ನೀವು ಕೊಟ್ಟಿರೋ ಭರವಸೆ, ನೀವು ಕಾರಣಗಳನ್ನ ಹುಡುಕಬೇಡಿ. ಜೊತೆಗೆ 38 ತಿಂಗಳು ಕೋವಿಡ್ ಟೈಮಲ್ಲಿ ಎಲ್ಲರೂ ಮನೆಗಳಲ್ಲಿ ಇದ್ಬೇಕಾದ್ರೆ ಎಸೆನ್ಷಿಯಲ್ ಸರ್ವಿಸ್ ಅಂತ ನಮ್ಮನ್ನು ಬಳಸ್ಕೊಂಡಿದ್ದೀರಾ. 200ಕ್ಕೂ ಹೆಚ್ಚು ನೌಕರರು, ನಮ್ಮ ನೌಕರರು ಕೋವಿಡ್ ಕಾರಣದಿಂದ ಸತ್ತಿದ್ದಾರೆ. ಎಷ್ಟು ಜನಕ್ಕೆ ಸ್ವಾಮಿ ನೀವು 30 ಲಕ್ಷ ಕೊಟ್ಟಿದ್ದೀರಾ? ಸರ್ಕಾರಿ ನೌಕರಿಗೆ ಎಲ್ಲರಿಗೂ ಕೊಟ್ಟಿದ್ದೀರಾ. ನಮ್ಗೆ ಎಷ್ಟು ಜನ ಕೊಟ್ಟಿದ್ದೀರಾ? ಸುಮಾರು 7 ಜನಕ್ಕೆ ಕೊಟ್ಟಿದ್ದಾರೆ ಅಷ್ಟೇ ಸರ್. ನಿಮ್ಮಿದ್ದವ್ರಿಗೆಲ್ಲ ಇನ್ನೂ ಆ 30 ಲಕ್ಷ ಇನ್ನೂ ಕೊಡಲಿಲ್ಲ. ಹಂಗೆ ನೀವು ದುಡಿಸ್ಕೊಂಡು ಬಿಟ್ಟು ನೀವು ಇವತ್ತು ತೊಗೊಂಬಂದ್ಬಿಟ್ಟಿದೆ. ನಿಮ್ಗೆ 26 ತಿಂಗಳು ಕೊಡ್ತೀನಿ, 14 ತಿಂಗಳು ಕೊಡ್ತೀನಿ, ಆಮೇಲೆ ಕರುಣೆ ತೋರಿಸಿ ಇನ್ನೊಂದು 12 ಆಡ್ ಮಾಡ್ತೀನಿ. ಇವೆಲ್ಲ ಬೇಡಿ. ಮೊದಲು ನಮ್ಮ ನಿವೃತ್ತಿಗೊಂಡ ನೌಕರು, ಅವರಿಗೆ ಪೆನ್ಷನ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಕಷ್ಟದಲ್ಲಿದೆ. ಸರ್ಕಾರ ಇಲ್ಲಿಂದ ಕಿತ್ಬೋದು, ಬೇರೆ ಕಡೆಯಿಂದ ಹಾಕ್ಬೋದು, ಟ್ಯಾಕ್ಸ್ ದುಡ್ಡು ನೀವು ಎಲ್ಲಿಂದಾದರೂ ರೊಟೇಷನ್ ಮಾಡ್ಬೋದು. ಬಟ್ ದುಡ್ದಂಥ ದುಡ್ಡು ನಮ್ಮ ನೌಕರರು, ನಮ್ಗೆ ನಿವೃತ್ತಿಗೊಂಡವರು ಇದೇ ಅವ್ರಿಗೆ ದುಡ್ಡು.
ಮತ್ತು ಕರ್ತವ್ಯ ನಿರ್ವಹಿಸಿದರು. ಈಗ ಸ್ಕೂಲ್ಗಳು ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಒಬ್ಬೊಬ್ರು ನಮ್ಮ ಮಕ್ಕಳು ಸಹ ಆ SLC PUC ಅಲ್ಲಿ ರ್ಯಾಂಕ್ಗಳು ತೊಗೊಂಡವ್ರೆ. ನಾವು ನಿಜವಾಗ್ಲೂ ನಮ್ಮ ಮಕ್ಳು ಇಷ್ಟು ಚೆನ್ನಾಗಿ ಓದ್ತಾರೆ ಅನ್ನೋದು ನಮಗೆ ಆಶ್ಚರ್ಯ ಪಡೋ ಮಟ್ಟಕ್ಕೆ ಅವರೆಲ್ಲ ಖುಷಿ ಪಡ್ತಾರೆ, ಗೌರವ ತಂದು ಕೊಡ್ತಾ ಇದ್ದಾರೆ. ಆದರೆ ಮುಂದಿನ ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಗೆ ಆತಂಕ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಯ್ಯೋ ಅಪ್ಪ, ಈ ಎಜುಕೇಷನಲ್ ಕಾಸ್ಟ್ ಆಫ್ ಇದರಲ್ಲಿ ಹೆಂಗಪ್ಪ ನಮ್ಮ ಮಕ್ಕಳನ್ನ ಮುಂದಕ್ಕೆ ಓದಿಸೋಂಥ ಚಿಂತನೆಗಳಿಗೆ ನಮ್ಮ ನೌಕರರು ಹೊಟ್ಟೋಗಿದ್ದಾರೆ. ಈ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಖಂಡಿತ ಹೇಳ್ತೀವಿ, ನೀವು ನಮ್ಮ ನೌಕರರ ಸಂಘದಲ್ಲಿರುವ ಒಡಕುಗಳನ್ನ ಬಳಸ್ಕೊಂಡು ನೀವೇನಾದರೂ ಇದನ್ನ ಮುಂದುವರಿಸಿದ್ರೆ ಪ್ರಜ್ಞಾವಂತರ ನೌಕರರು ಈಗ ಮೊದಲ ಥರ ಪಾಪ ವಿದ್ಯಾವಂತರು ಕಡಿಮೆ ಆಗಿದ್ದಿಲ್ಲ. ಅವನಿಗೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಕೊಂಡು ನೋಡ್ಕೊಂಡ್ಬಿಟ್ಟು ಪ್ರಜ್ಞಾವಂತರಾಗ್ಬಿಟ್ಟವ್ರೆ. ಅವ್ರು ಮತ್ತೆ 2021 ಥರ ಸಿಡಿದು ಹೇಳಿದ್ರೆ ಮತ್ತೆ ಸರ್ಕಾರ, BJP ಸರ್ಕಾರ ಅನುಭವಿಸಿದಂಥ ಅವಮಾನ ಅಪಮಾನ ಎಲ್ಲನೂ ಅನುಭವಿಸ್ತೀರಾ. ಜೊತೆಗೆ ನಿಮ್ಗೇನು ಈ ಕ್ಲಸ್ಟರ್ ವೋಟ್ ಬ್ಯಾಂಕ್ ಇದೆ ಅದು ನಿಮ್ಮ ಕೈ ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಮುಷ್ಕರಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ, ಅನಿವಾರ್ಯ ಪರಿಸ್ಥಿತಿ. ಮುಷ್ಕರ ಅನ್ನೋದಕ್ಕಿಂತಾನು ಹೇಳ್ತಾ ಇಲ್ವಾ ಸರ್, ಇನ್ನು ಮುಂದೆ ಸರ್ಕಾರ ಇದಕ್ಕೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಅದಕ್ಕೆ ನೀವು ಅವಕಾಶ ಕೊಡಬೇಡಿ. ನಾವು ನಿಮಗೆ ಬೆನ್ನಾಗಿ ನಿಂತ್ಕೊಂಡಿದೀವಿ. ನಿಮ್ಮ ಚುನಾವಣೆಗಳಲ್ಲಿ ಬೈ ಎಲೆಕ್ಷನ್ಗಳಿಂದ ಹಿಡಿದು ವಿಧಾನಸಭೆ ಎಲೆಕ್ಷನ್ ಇಂದ ಹಿಡಿದು MP ಎಲೆಕ್ಷನ್ಗಳು ಎಲ್ಲ ನಾವು ಬೆನ್ನಿಗೆ ನಿಂತು ಕೆಲಸ ಮಾಡಿದ್ದೀವಿ. ಅದನ್ನ ನೀವು ಮರೆತ್ರೆ ಅದ್ರ ಪ್ರತಿಫಲವನ್ನ ನೀವೇ ಅನುಭವಿಸಬೇಕಾಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಮತ್ತೆ ನೌಕರರಲ್ಲಿ ಮತ್ತೊಂದ್ಸಲಿ ವಿನಂತಿ ಮಾಡ್ಕೊಳ್ಳೋದು, ನಿಮಗೆ 108 ಸೋಷಿಯಲ್ ಮೀಡಿಯಾ ಒಳ್ಳೆದು ಇದೆ, ಕೆಟ್ಟದ್ದು ಇದ್ದಾವೆ. ಮಾಧ್ಯಮಗಳಲ್ಲೂ ಕೆಟ್ಟದ್ದು ಇದ್ದಾವೆ, ಕೆಟ್ಟದ್ದು ಒಳ್ಳೆದು ಇರ್ತವೆ. ನಿಮಗೇನು ಬೇಕು? ಸಂಘಟನೆಗಳು ಒಂದಾಗಿ ಅಂತ ಹೇಳ್ತೀರಾ. ಸರಿ, ಅವ್ರು ಒಂದೇ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನ ಹಿಂಗೆ ಮುಂದುವರ್ಸ್ಕೊಂಡು ಹೊಟ್ಟೋಗ್ತೀರಾ? ಹಿಂಗೆ ಬದುಕ್ಬಿಡ್ತೀರಾ? ಭೂಮಿಯವರೆಗೂ ಬಗ್ಗಿದ್ರೆ ಅದು ಕೆಳಗಡೆ ಅಂತೂ ಬಗ್ಗಕ್ಕಾಗಲ್ಲ. ಹಿಂಗೆ ನೀವು ಈ ಮಾತುಗಳನ್ನ ಹೇಳ್ಕೊಂಡು ಕಾರಣಗಳು ನೋಡ್ಕೊಂಡಿರ್ಬೇಡಿ. ಸಂಘಟನೆಗಳು ಒಂದಾಗ್ತಾವ ಬಿಡ್ತಾವ, ಅದು ಬಿಟ್ಬಿಡಿ. ನಿಮ್ಮ ಬೇಡಿಕೆ ಏನಿದೆ? ಫಸ್ಟ್ ನಿಮಗೇನು ಬೇಕು? ಸರ್, ನನಗೆ ಇವತ್ತು ನಾನು ವೆಜಿಟೇರಿಯನ್ನು, ನನಗೇನು ಬೇಕು? ಅನ್ನ ಸಾಂಬಾರು ಮೊಸರನ್ನ ಹುಡುಕ್ತೀನಿ. ನೀವು ನಾನ್ ವೆಜ್ ಆದರೆ ನೀವೇನು ಹುಡುಕ್ಬೇಕು? ನೀವು ಅದನ್ನೇ ಹುಡುಕ್ತೀರಾ. ಸೊ ನಿಮಗೇನು ಬೇಕು ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಗುರಿ ಇಟ್ಕೊಳ್ಳಿ. ಆ ಗುರಿಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರಿಲ್ಲ, ಜಂಟಿ ಕ್ರಿಯಾ ಸಮಿತಿ ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಅವರಿಂದ ಹೋಗಿ, ನೋ ಪ್ರಾಬ್ಲಮ್. ಅದೇ ಕೂಟ ಮತ್ತು ಒಕ್ಕೂಟ ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇದೆ, ಮುಂದಿನ ಭವಿಷ್ಯ ಇದೆ ಅಂತ ಹೇಳಿದ್ರೆ ನಮ್ಮ ಹೋರಾಟಗಳಿಗೆ ಬೆಂಬಲ ಕೊಡಿ. ನಾವು ಒಟ್ಟಾಗಿ ಹೋಗೋದ್ರಲ್ಲೂ ನಾವು ಯಾವುದೇ ಕೂಟ ಮತ್ತು ಒಕ್ಕೂಟ ಹಿಂದೆ ಇಲ್ಲ. ನಾನು ಮೊದಲು ಹೇಳ್ದಂಗೆ ಅದಕ್ಕೂ ತಯಾರಿದ್ದೀವಿ. ಸೊ ಯಾವ ಹಂತದಲ್ಲಾದರೂ ನೌಕರನಿಗೆ ಈ ಬಾರಿ ಶಾಶ್ವತ ಪರಿಹಾರ ಸಿಗಬೇಕು, ಅವ್ನು ನೆಮ್ಮದಿಯಾಗಿರ್ಬೇಕು ಸರ್. ಓಕೆ, ಧನ್ಯವಾದ ಚಂದ್ರಶೇಖರ್ ಮಾತಾಡೋದಕ್ಕೆ. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ವೀಕ್ಷಕರೇ, ಇದು ಚಂದ್ರಶೇಖರ್ ಅವರ ಹೇಳಿಕೆ. ಚಂದ್ರಶೇಖರ್ ಒಂದು ಸಾರಿಗೆ ನೌಕರರ ಹಿತದೃಷ್ಟಿಯಿಂದ ಎಲ್ಲ ಸಂಘಟನೆಗಳು ಒಟ್ಟಾಗಿ ಹೋದರೆ ಒಳ್ಳೆಯದು ಅನ್ನುವಂಥದ್ದು ಅಭಿಪ್ರಾಯ ನೌಕರರಲ್ಲಿರುವಂಥದ್ದು. ನಮ್ಮದು ಕೂಡ ಅಭಿಪ್ರಾಯ. ಅಂದರೆ ಒಂದು ನೌಕರರಿಗೆ ಒಂದು ಹೋರಾಟಕ್ಕೆ ಯಶಸ್ಸು ಸಿಗಬೇಕಂದ್ರೆ ಯಾವುದು ಕೂಡ ನಿಮಗೆ ಒಡಕಿರಬಾರ್ದು, ಸಂಘಟನೆಗಳಲ್ಲಿ ಭಿನ್ನಾಭಿಪ್ರಾಯ ಇರಬಾರ್ದು, ಎಲ್ಲ ಒಟ್ಟಾಗಿ ಹೋಗಿ ಅನ್ನೋದು ನೀವು ಕೂಡ ಅದೇ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದೀರಾ. ವೀಕ್ಷಕರೇ, ಇದು ಚಂದ್ರಶೇಖರ್ ಅವರ ಅಂದರೆ KSRTC ನೌಕರರ ಕೂಟ ಮತ್ತು ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂಥದ್ದು. ಅವರ ಅಭಿಪ್ರಾಯ ಮತ್ತು ಸಾರಿಗೆ ಜಂಟಿ ಕ್ರಿಯಾ ಸಮಿತಿಗೆ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು, ಒಟ್ಟಾಗಿ ಹೋಗೋಣ ಬನ್ನಿ ಅಂತ. ಅದೇ ರೀತಿ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತಂದರೆ ಸೋಮವಾರ ಪ್ರತಿಭಟನೆ ನಂತರ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಳ್ತೇವೆ, ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.